ಯದ್ದೇವಂ ಸಪ್ತಮರಸಾ ಯದ್ದೇವಂ ಸಪ್ತಮರಸಾ ಮಧುರಾದಿವ ಪೀನತಾ ಭವೇತ್ ಜನಸ್ಯ ಮಾರ್ಜಾರ ಶೃಂಗಂ ಗೋರಿವ ಘಾತಕಂ ಕಾರ್ಯಾರ್ಥಿ ಕಾರಣಂ ಸಚ್ಚ ನೋಪಾದದ್ಯಾತ್ಕಥಂಚನ ನ ಪ್ರವರ್ತತೆ ಚೇಷ್ಟಾಯ ಪುಣ್ಯಾದೇವೋಷ್ಟಸಂಭವ ದೇಶಕಾಲಾದಿನಿಯಮೋ ಶೂನ್ಯಾತ್ ಸತೋ ಭವೇತ್. ಈಗ ಈ ಶೂನ್ಯದಿಂದ ಜಗತ್ತಾಗ್ತದಂತ ಬೌದ್ಧರೊಳಗೆ ಕೆಲವು ಶೂನ್ಯ ಅಂದರೆ ಏನೂ ಇಲ್ಲ, ಏನೂ ಇಲ್ಲದೆ ಇರಬೇಕೆಂದ ಇರಬೇಕೇ ಆಗ್ತದೆ. ಈಗ ಹೌದಲ್ವಾ? ಆದ ಕಾರಣ ಶೂನ್ಯಾದೇವ ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ರು, ಶೂನ್ಯದಿಂದೇ ಜಗತ್ತಾಗ್ತಿತ್ತು ಅಂದ್ರೆ ಉದಾಸೀನಾನಾಮಪಿ ಶೈವಂ ಸಿದ್ಧಿ ಓಂ. ಅರ್ಥೇನೋ? ಉದಾಸೀನ ಅಂತಂದ್ರೆ ಮನದ ಕೋಡು, ಅದಕ್ಕೆ ಏನೂ ಏನಿಲ್ಲ, ಏನೂ ಇಲ್ಲ, ಉಪಾಧಿ ಏನೂ ಇಲ್ಲ, ಕೋರಿಕೆ ಬರಂಗಿಲ್ಲ, ಬಿಡ್ಲಿಕ್ಕೆ ಬರಂಗಿಲ್ಲ. ಉದಾಸೀನ ಅಂತಹ ಅಸ್ತಿತ್ವವೇ ಇಲ್ಲದೆ ಇದ್ದಂಥ ವಸ್ತುಗಳಿಂದಲೂ ಜಗತ್ತಿನಾಗ ಕೆಲಸ ಆಗಿದೆ. ಶೂನ್ಯ ಶೂನ್ಯ ಅಂದರೆ ಏನೂ ಇಲ್ಲದೆ ಇರಲಿ, ಏನೂ ಇಲ್ಲದೆ ಇರುವಿಕೆಯಿಂದ ಆಗ್ತಿತ್ತಂದ್ರೆ ಅವುಗಳಿಂದ ಆಗಿದೆ. ಶ್ರೀಮದಾಚಾರ್ಯ ಅವಾಗ ವ್ಯಂಗ್ಯೋಕ್ತಿಯಾಗಿ ಒಂದು ಹಾಕಿ ದೃಷ್ಟಾಂತ ಕೊಟ್ಟಾರೆ. ಏನು ಹೇಳಿದಪ್ಪ, ಕಾರ್ಯಕಾರಣಗಳಲ್ಲಿ ಕಾರಣ ಇರಬೇಕು, ಅದರಿಂದ ಕಾರ್ಯ. ಶೂನ್ಯವೇ ಕಾರಣ ಅಂತ, ಶೂನ್ಯವೇ ಎಲ್ಲದಕ್ಕೂ ಕಾರಣ. ಶೂನ್ಯ ಅಂದ್ರೆ ಏನೂ ಇಲ್ಲದೇ ಇರುವುದು, ಏನೂ ಇಲ್ಲದೇ ಇರುವುದೇ ಎಲ್ಲದಕ್ಕೂ ಕಾರಣ ಅಂದೆ ಅಂತ. ಯದ್ದೇವಂ ಸಪ್ತಮರಸ ಮಧುರಾದಿವ ಪೀನತ ಭವೇತ್. ಈಗ ಮಧುರ ಅಂದ್ರೆ ಸಿಹಿ, ಸಿಹಿ ಎಂಬ ರಸ, ಸಿಹಿ ಭಾಳ ತಿನ್ಲಿಕ್ಕೆ ಲಟ್ ಹಾಕ್ತಾರೆ. ಆಯುರ್ವೇದನಾಗ ಹೇಳ್ತಾರೆ ಮಧುರಾದಿವ ಪೀನತ. ಮಧುರ ಗುಣ ಅಂದ್ರೆ ಮಾಧುರ್ಯ ರಸದಿಂದ ದಪ್ಪ ಹೆಂಗಾಗ್ತಾರೆ, ಹಂಗೆ ಸಪ್ತಮ ರಸ ಪೀನತ ಏಳನೇ ರಸದಿಂದ ಲಟ್ಟಾಗಿ. ಏಳನೇ ರಸ ಯಾವುದು? ಮಧುರ, ಆಮ್ಲ, ಲವಣ, ಕಟು, ಕಟಾಯ, ತಿಕ್ತ. ಈ 6 ರಸಗಳಿಂದ ಏನೋ ವಿಕಾರ ಆಗ್ತಾವೆ ದೇಹದ, ಪೀನತ್ವ, ಪಿಸತ್ವ ಏನೋ ಆಗ್ತವೆ. ಆದ್ರೆ 7ನೇ ರಸ ಕೈಲದಲ್ಲ ಶೂನ್ಯ. ಆ 7ನೇ ರಸದಿಂದಲೂ ದೇಹಕ್ಕೆ ಪುಷ್ಟಿ ಬರ್ತದೆ. ಯಾಕೆ? ಶೂನ್ಯದ ಮಧುರ ರಸದಿಂದ ಹೆಂಗೆ ಪೀನತ್ವ ಬರ್ತದೋ ಇಳಿಸಲು ಪೀನತ್ವ ಬರಲಿ ಅಂತ ಹಿಂಗೆ ಅದಕ್ಕೆ ತರ್ಕದ ರೂಪ ಕೊಟ್ಟರು. ಯದಿ ಶೂನ್ಯನ ಕಾರ್ಯಂ ಶಾ, ಶೂನ್ಯದಿಂದಲೇ ಎಲ್ಲ ಕಾರ್ಯ ಆಗ್ತಿತ್ತು ಅಂದ್ರೆ ಏನಾಗಿದೆ, ಸಪ್ತಮರಸ ಆದ್ರೆ ಪೀನತ ಶಾ, ಸಪ್ತಮರಸದಿಂದ ಪೀನತ್ವ ಬರಲಿ. ಹಂಗೆ ಬಂದದ ಜಗತ್ನ್ಯಾಗ. ಮತ್ತು ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಮಂತ್ರಾಚಾರ್ಯ. ಭವೇತ್ ಅಲ್ಲಿ ಅನ್ವಯ ಪೀನತ ಭವೇತ್ ಜನಶ್ಯ ಮಾರ್ಜಾರ ಶೃಂಗಂ ಗೋರಿವ ಘಾತಕಂ. ಈಗ ಮಂಡ್ ಹಾಕ್ತಿರ್ತಾವ, ಮಂಡ್ ಹಾಕ್ತಿರ್ತಾವ ಹಿಂಗೆ ಶೃಂಗ ತಮ್ಮ ಕೊಂಬೆಯಿಂದ ಏನು ಮಾಡ್ತಾರೆ, ಘಾತಕಂ ಜನಶ್ಯ ಘಾತಕಂ ಬರಲಿ, ಜನರಿಗೆ ಘಾತ ಮಾಡ್ತಾವ. ಯಾವ ಮಂಡಿನ ಮಂಡ್ ಹಾಕ ಹಿಂಗೆ ತಿಂದು ಅಂದ್ರೆ ಘಾತ ಆಯ್ತು. ಅಂದ್ರೆ ಗೋರಿವ ಘಾತಕಂ ಜನಸ್ಯ ಭವೇತ್. ಹೆಂಗಂದ್ರೆ ಮಾರ್ಜಾರ ಶೃಂಗಸ್, ಮಾರ್ಜಾರ ಶೃಂಗಂ ಅಂದ್ರೆ ಬೆಕ್ಕಿನ ಕೋಡು. ಗೋವಿನ ಕೋಡು ಯಾವ ರೀತಿಯಾಗಿ ನಮಗೆ ಘಾತ ಮಾಡ್ತದೋ ಈ ಬೆಕ್ಕಿನ ಕೋಡವು ಕೂಡ ಘಾತ ಮಾಡಲಿ. ಎರಡನೇ ಎಕ್ಸಾಂಪಲ್, ಇದು ಶೂನ್ಯಾದೇವ ಜಗದ್ಭವತಿ ಮಾರ್ಜಾರ ಶೃಂಗೇನ ಘಾತಂ ಭವತು ಗೋಶೃಂಗರೇವ. ದೃಷ್ಟಾಂತ ಎಕ್ಸಾಂಪಲ್.
ಆಕಳಿನ ಶೃಂಗವು ಯಾವ ಜನಸ್ಯ ಘಾತಕಂ ಭವೆ, ಜನರಿಗೆ ಘಾತಕವಾಗಿದೆಯೋ ಅದೇ ರೀತಿಯಾಗಿ ಏನು ಮಾಡಿದೆ, ಬೆಕ್ಕಿನ ಕೋಳವು ಕೂಡ ಘಾತಕವಾಗಲಿ ಆಗ್ತದ. ಆದ್ದರಿಂದ ಶೂನ್ಯದಿಂದ ಅಲ್ಲ. ಮತ್ತೆ ಪದೇ ಪರಿಧಾನ ಮಾಡ್ಕೋಬೇಕು, ಅದಕ್ಕೆ ನಿಂದಿರಬಾರ್ದು. ಯಾವ ರೀತಿಯಾಗಿ ಬೆಕ್ಕಿನ ಕೋಳಿನಿಂದ ಘಾತವಾಗುವುದಿಲ್ಲವೋ ಹಾಗೆ ಶೂನ್ಯ ಏನೂ ಆಗಲ್ಲ. ಇದು ಎರಡನೇ ಎಕ್ಸಾಂಪಲ್. ಮೂರನೇದು ಕಾರ್ಯಾರ್ಥಿ ಕಾರಣಂ ಸಚ್ಚ ನೋಪಾದತ್ಯಾಕ ಸಂಚನ. ಒಂದು ಕೆಲಸ ಮಾಡೋವಾಗ ಕಾರ್ಯಾರ್ಥಿ, ಒಂದು ಕೆಲಸ ಆಗಬೇಕನ್ನೋವಾಗ ಸತ್ಯ ಕಾರಣ, ಸತ್ಯವಾದ ಕಾರಣ ಹುಡುಕಾಡ. ಅತ್ಯುತ್ತಮ ಅನ್ನ ಮಾಡಬೇಕಾದ್ರೆ ಅಕ್ಕಿಯನ್ನು ನೋಡ್ತಾನೆ, ಅಕ್ಕಿ ಸತ್ಯನೂ ಮಿಥ್ಯಾನ. ಅತ್ಯುತ್ತಮ ಹೋಳಿಗೆ ಮಾಡಬೇಕಾಗಿದೆ, ಆ ಹೋಳಿಗೆ ಕಾರಣ ಯಾವುದು? ಪೂರ್ಣ 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 ಅದೇ ಬಂದಿಲ್ಲ, ಪೂರ್ಣ ಬಿಡಿ ಎಲ್ಲ ಬಂದಿತ್ತು. ಪೂರ್ಣ, ಆ ಪೂರ್ಣ ಸತನ ಅಸತನ ಕಾರ್ಯಾರ್ಥಿ, ಹೋಳಿಗೆ ಎಂಬ ಕಾರ್ಯವನ್ನು ಮಾಡಬೇಕೆಂಬ ಇಚ್ಛೆ ಉಳ್ಳವನು ಹೋಳಿಗೆಯಾರ್ಥಿ ಅಂದ್ಬಿಡ್ಬೇಕು. ಅವನು ಸತ್ಯ ಕಾರಣ ನೋಪದತ್ಯ, ಸತ್ಯವಾದ ಕಾರಣವನ್ನು ಸಂಪಾದನೆ ಮಾಡುವುದು ಬೇಡ. ಸತ್ಯವಾದ ಕಾರಣ ಸಂಪಾದನೆ ಮಾಡುವುದು. ಅಥವಾ ನಿಮಗೆ ಇದು ಅಂತಂದ್ರೆ ಈಗ ನಿಮಗೆ ಈ ಪಾಠದ ಓದಬೇಕಾಗಿ ಓದಲಿಕ್ಕೆ ಪುಸ್ತಕ ಈ ತಿಳಿದುಕೊಳ್ಳಬೇಕು, ನಾನು ಓದಬೇಕು ಎಂಬ ಕಾರ್ಯಾರ್ಥಿ, ಓದುವ ಕಾರ್ಯಾರ್ಥಿ, ಶ್ರವಣ ಕಾರ್ಯಾರ್ಥಿ. ಇವನ ಕಾರ್ಯಾರ್ಥಿಗಳೇ ಬಂದಿದೆ. ಯಾವ ಕಾರ್ಯ? ಪಾಠ ತಿಳ್ಕೋಬೇಕು, ಓದಬೇಕು ಕಾರ್ಯ. ನೀವು ಸತವಾದ ಪುಸ್ತಕವನ್ನು ತೆಗೆದುಕೊಂಡು ಬರಬಾರದು. ಸತವಾದ ಸತ್ಯವಾದ ಪುಸ್ತಕವನ್ನು ಇನ್ನು ಸಾಕಷ್ಟು ನಿಮ್ಮ ಜೀವನದೊಳಗೆ ಸಾಕಷ್ಟು ಪ್ರಯಾಣ ಮಾಡುವವರು ಸತ್ಯವಾದ ಗಾಡಿ ಹತ್ತಬಾರದು. ಯಾಕೆ? ನೀವೇನು ಹೇಳಿದ್ರಿ, ಶೂನ್ಯದಿಂದ ಆಗ್ತದ, ಏನೋ ಇಲ್ಲದೇ ಇರುವಿಕೆಯಿಂದ ಎಲ್ಲ ಆಗ್ತಿರ್ತಂದ್ರೆ ಒಂದು ಕೆಲಸ ಮಾಡಬೇಕನ್ನುವುದು ಸತ್ಯವಾದ, ಅದು ಹೆಂಗೆ ನೋಡ್ರಿ, ಸತ್ ಕಾರಣಂ ನ ಉಪಾದದ್ಯಾ ಕಥಂಚನ, ಎಂದೆಂದಿಗೂ ಸತ್ಯವಾದ ಕಾರಣ ಸಂಪಾದನೆ ಮಾಡಬಾರದು. ಹಸಿವೆ ಎಂಬ ಹಸಿವೆ ನೀಗಿಸುವುದು ಕೆಲಸ, ಕಾರಣ ಯಾವುದು? ಊಟ ಮಾಡ್ಕೊಂಡು ಊಟವನ್ನು ಮಾಡಬಾರ್ದು. ಯಾಕೆ? ಶೂನ್ಯದೆಲ್ಲ ಆಗ್ತದೆ. ನ ಪ್ರವರ್ತೇತ ಚೇಷ್ಟಾಯಾಮ್ ಶೂನ್ಯಾದೇವಿ ಇನ್ನೊಂದು ಹೇಳ್ತಾರೆ, ಇಷ್ಟ ಸಂಭವ, ಶೂನ್ಯದಿಂದಲೇ ನಿಮಗೆ ಇಷ್ಟಾರ್ಥವು ಆಗ್ತಾ ಇರೋ ಕಾಲಕ್ಕೆ ನೋಡಿ. ಶೂನ್ಯಾದೇವ ಇಷ್ಟ ಸಂಭವ, ಶೂನ್ಯ ಅಂದ್ರೆ ಅಭಾವ, ಶೂನ್ಯದಿಂದಲೇ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಚೇಷ್ಟಾಯ ನ ಪ್ರವರ್ತ, ಯಾರೂ ಕೂಡ ಆಕ್ಟಿವಿಟೀಸ್ ಮಾಡಬಾರ್ದು. ಅಷ್ಟ ನಮ್ಮ ಹೆಂಗ ನೋಡ್ರಿ, ಶೂನ್ಯಾದೇವ ಇಷ್ಟ ಸಂಭವ ಆಗ್ತಾ ಇಲ್ಲ, ಶೂನ್ಯದಿಂದಲೇ ನಿಮಗೆ ಇಷ್ಟಾರ್ಥ ಸಿದ್ಧಗಳಾಗ. ಚೇಷ್ಟಾಯ ನ ಪ್ರವರ್ತ, ಯಾರೂ ಕೂಡ ಯಾವುದೇ ಚೇಷ್ಟೆಗಾಗಿ ಪ್ರವರ್ತನ ಆಗಬಾರದು. ದೇಶಕಾಲಾದಿ ನಿಯಮೋ ನೈ ಶೂನ್ಯಾತ್ ಭವೆ, ಶೂನ್ಯಾತ್ ದೇಶಕಾಲಾದಿ ನಿಯಮ ನ ಭವೆ. ಶೂನ್ಯದಿಂದಲೇ ಎಲ್ಲ ಆಗ್ತಿತ್ತಂದ್ರೆ ಈ ದೇಶದೊಳಗೆ ಈ ಕಾಲದೊಳಗೆ ಹಿಂಗಾಗ್ತದೆ ಅಂತ ಒಂದು ನಿಯಮ, ಆ ನಿಯಮೇ ಬೇಡ. ನೀವು ದೃಷ್ಟಾಂತ ಭಾಷೆ ತಂದು ಕೊಟ್ಟಾರೆ, ಅದೇ ಸುಧಾಕಾರರೇ ಕೊಟ್ಟಾರ, ಸುಧಾಕಾರರೇ ಕೊಟ್ಟ. ಏನ್ರಿ ಮೊದಲನೇದು, ಶೂನ್ಯದಿಂದ ಜಗತ್ತೆಲ್ಲ ಆಗ್ತಿತ್ತು ಅಂತಂದ್ರೆ ಏನು ಮೊದಲೇನು ಹೇಳಿದ್ರು? ದೇಶ ಕಾಲಾದಿ, ದೇಶ ಕಾಲ ನಿಯಮೇ ಬೇಡ. ಕೇಸರಿ ಎಂಬುವಂತಹ ಒಂದು ಹೂವು, ಅದು ಇಂಥ ದೇಶನಾಗೆ ಬೆಳೀತದೆ, ಅದೇನು ಬೇಡ. ಯಾಕಂದ್ರೆ ಅಲ್ಲಿ ಶೂನ್ಯದಲ್ಲ, ಶೂನ್ಯದಿಂದ ಆಗ್ತಿತ್ತಂದ್ರೆ ಎಲ್ಲಿ ಬೇಕಾದ್ರೆ ಬೆಳೆದಿದೆ. ಭಾರೀ ಹೀಟ್ ಇರ್ತಕ್ಕ ಜಾಗದಾಗ ರೇಷ್ಮೆ ಬೆಳೆದು ದೇಶ ನಿಯಮ, ದೇಶ ನಿಯಮನೂ ಬೇಡ. ಏನು ಕಾಲ ನಿಯಮ, ವಸಂತ ಮಾಸದೊಳಗೆ ಕೆಲವು ಹಣ್ಣುಗಳು ಬರ್ತಾವೆ, ಈಗ ಬೀಡ ಎಲ್ಲ ಬರ್ತಾವೆ. ಆದರೂ ಆ ಹಣ್ಣಿನ ರುಚಿ ಬರಬೇಕಾದ್ರೆ ಸಮರ್ ವೆಕೇಶನ್ ಅಂತಿರುತ್ತೆ. ಈಗ ಹೆಚ್ಚಾಗಿ ಎಷ್ಟೇ ಆಧುನಿಕ ಕಾಲ ಬಂದರೂ ಮಾವಿನ ಹಣ್ಣು ಆ ವೇಳೆ ತಿಂದರೆ ರುಚಿ ಇರ್ತದೆ. ಈಗೇನೋ ಕೃತ್ರಿಮವಾಗಿ ಮಾವಿನಕಾಯಿ ಮಾಡ್ತಾರೆ, ಹಣ್ಣು ಮಾಡ್ತಾರೆ, ಅದು ಅಷ್ಟು ಇರಂಗಿಲ್ಲ. ಅಂತೂ
ಮಾಡಿ ಹೋಗಲಿ. ಕಾಲ ನಿಯಮ ಅಂದರೆ ಏನು? ಸಣ್ಣ 8 ವರ್ಷ ಹುಡುಗಿಯರು ಲಗ್ನ ಮಾಡಬೇಡ, ಮಕ್ಕಳಾಗ್ತಾರ ಇಲ್ಲ, ಕಾಲ ನಿಯಮ ಇಲ್ಲ. ಕನ್ಯಾಗ ಒಂದು 20 ವರ್ಷ ಆಗಬೇಕು, ವರನಿಗೆ 25. ಇದೊಂದು ಕಾಲ. ಈ ಕಾಲ ಏನು ಬೇಡ ಎಲ್ಲ ವೇಳೆಗೆ ಏನು ಇಲ್ಲೇ ಇರೋದು, ಏನೂ ಇಲ್ಲದಿರೋದು ಯಾವಾಗಲೂ ಅದ ಶೂನ್ಯ. ಬಾಲ್ಯದಲ್ಲಿ ತರುಣದೊಳಗೂ ಅದ ಅಂದ ಮೇಲೆ ಆ ವೇಳಕ್ಕೆ ದೇಶ ಕಾಲಾದ ನಿಯಮಗಳು ಬೇಡ. ಡಾಕ್ಟರ್ ಹೇಳ್ತಿರ್ತಾರೆ 15 ದಿವಸ ಬಿಟ್ಟು ಇದನ್ನು ಈ ಹುಡುಗಿ 15 ದಿವಸ ತಗೋರಿ, ಮುಂದೆ ಬಿಟ್ಬಿಡ್ರಿ. ಇದು ಕಾಲ ನಿಯಮ, ದೇಶ ನಿಯಮ. ನೀವು ಒಂದೇ ಕಡೆಗಿರ್ರಿ, ಎಲ್ಲ ಹೊರಗೆಲ್ಲ ಗಾಳಿಯಾಗ ಮಳೆಯಾಗ ಹೋಗ್ಬೇಡ್ರಿ. ಇದು ದೇಶ ನಿಯಮ, ಕಾಲ ನಿಯಮ. ಇವು ಯಾವ ಬೇಡ. ಯಾಕಂದ್ರೆ ಶೂನ್ಯದಿಂದ ಆಗೋದಿತ್ತು ನಿಯಮಗಳು ಯಾವಾಗ ಏನಿಲ್ಲ ಅಲ್ವಾ? ಕೂಡ 3 ವರ್ಷದ ಆಕಳ ಅದು ಗರ್ಭಧಾರಣ ಮಾಡಿ, ಇದು ನಿಯಮ. ಈ ನಿಯಮ ಬೇಡ. ಆಮೇಲೆ ಭತ್ತ ಗಿತ್ತ, ನಾವು ಭತ್ತವನ್ನು ಬಿತ್ತಿದ್ರೆ ಅಕ್ಕಿ ಬಿತ್ತರೆ ಬರೋಂಗಿಲ್ಲ. ಏನಮ್ಮ ಸ್ವಚ್ಛ ಅಕ್ಕಿ ಬರೀ ಎಲ್ಲ ಹೊಟ್ಟಗಳು ಒಳಗೆ ಹಾಕಿ ಕೊಳಿಸೋದು. ಭತ್ತ ಇದ್ರೆ ಗೋಧಿ ಆಗಲಿ, ಅಕ್ಕಿ ಆಗಲಿ, ಶೇಂಗಾ ಆಗಲಿ. ಶೇಂಗಾಕ್ಕೆ ಮ್ಯಾಲಿನ ಕೆಂಪು ಸೊಟ್ಟಲ್ಲಿ ಬೇಕಾಗ್ತದೆ ಅಲ್ಲ, ಆ ಕೆಂಪು ಸೊಟ್ಟಿ ತೆಗೆದು ಹಾಗೆ ಶೇಂಗಾ ಆಗ್ತದೆ ಗೊತ್ತಾಗಿಲ್ಲ ನೋಡಿ. ಆ ಸೊಟ್ಟಿಗೆ ನಮಗೇನು ಕಿಮ್ಮತ್ತಿರ್ಲಿಕ್ಕಿಲ್ಲ. ಅದು ಶೇಂಗಾ ಹುಟ್ಟಿ ಅದೇ ಕಾರಣ. ನೀವು ಶಿಸ್ತೇನಪ್ಪ ಅಂದ್ರೆ ಶೇಂಗಾ ಬೆಳೆ ಮಾಡಿ ಇದು ಮಗ ಹಾಕಿ ಬೆಳಂಗಿಲ್ಲ. ಆದರೆ ಕೆಂಪು ಸೊಟ್ಟಿದ್ರೆ ಬೆಳೀತದೆ. ಈ ನಿಯಮದಲ್ಲ, ವಸ್ತು ನಿಯಮ, ದೇಶ ನಿಯಮ, ಕಾಲ ನಿಯಮ ಇವೆಲ್ಲ ಅವನ ಇಲ್ಲ. ಯಾವ ಬೇಡ. ಯಾಕೆ ಹೇಳ್ರಿ? ಇಲ್ಲದೇ ಇರುವುದರಿಂದ ಎಲ್ಲ ಆಗೋ ಬೇಡ. ಈ ನಿಯಮಗಳೇ. ಈಗ ಈ ಇಂಜೆಕ್ಷನ್ ತೊಗೊಂಡ್ರೆ ಈ ರೋಗ ಕಡಿಮೆ ಆಗ್ತದೆ ಅಂತ ಒಂದು ನಿಯಮ ಇಲ್ಲ. ಏನೂ ಬೇಡ. ಏನೂ ಬೇಡದೇ ಅಂದರೆ ಎಲ್ಲ ಶೂನ್ಯದಿಂದ ಆಗೋ ಬೇಡ. ಇಂಜೆಕ್ಷನ್ ಹಾಕಬೇಕು, ಔಷಧಿ ಹಾಕಬೇಕು. ದೇಶ ಕಾಲಾದಿ ಆದಿ ಪದ ತೊಗೋಬೇಕಲ್ಲ. ಇನ್ನು ನಿಮ್ಗೆ ಎಷ್ಟು ತಲೆ ಹೊಳಿತಾ ನೀ ಶೂನ್ಯ ಸತೋ ಭವ್ಯ. ಶೂನ್ಯದಿಂದ ಸದ್ವಸ್ತು ಹುಟ್ಟಂಗಿಲ್ಲ ಅಂತ ಏನಾಯ್ತು? ನೋನ್ ಟು ಅನ್ನೋನ್ ಅಂತ ಹೇಳ್ತಾರೆ. ಅನ್ನೋನ್ ಟು ನೋನ್ ಅಂದರೆ ಸತ್ವಸ್ತುವಿನಿಂದ ಸತ್ವಸ್ತು ಹುಟ್ಟಿತು. ಅಸತ್ವ ವಸ್ತು ಜಗತ್ತಿನಾಗ ಹುಟ್ಟಿದ್ದು ಒಂದೇ ಎಕ್ಸಾಂಪಲ್ ತೋರಿಸು. ಸೈಂಟಿಸ್ಟ್ಗಳು ಕೇಳಿ ಇಲ್ಲದೇ ಇರೋದ್ರಿಂದ ಇದು ಅಂತಲ್ಲ ಶೂನ್ಯ ಸಂಪಾದನೆ ಅಂತ. ಶೂನ್ಯ ಸಂಪಾದನೆ ಏನೂ ಇಲ್ಲೇ ಇಲ್ಲ. ನಾನು ಇಲ್ಲ, ನೀನೂ ಇಲ್ಲ, ಅದ ಎಂಬುದು ಇಲ್ಲ ಅಂತ ಅನ್ನೋದು ಇಲ್ಲ. ಒಮ್ಮೆ ಚರ್ಚೆ ಮಾಡಿ ಒಬ್ಬರ ಜೊತೆಗೆ, ನೀವು ಅದು ಅನ್ನೋದು ಇಲ್ಲ, ಇಲ್ಲ ಅನ್ನೋದು ಇಲ್ಲ, ಅದ ಇಲ್ಲ, ಎರಡೂ ಇಲ್ಲ. ಏನಾಯ್ತು ಮಾತಾಡಿದ್ರೆ ಏನು? ಶೂನ್ಯ. ಬ್ರಹ್ಮಕುಮಾರಿ ಬ್ರಹ್ಮಕುಮಾರಿ ಈಶ್ವರ ಇಟ್ಟಾಲಯ ಅವರು ಶೂನ್ಯನೇ. ಮತ್ತು ಈಗ ನಾವು ಈ ಅವಸ್ಥೆ ಶೂನ್ಯಾವಸ್ಥೆ ಇದರ ಅವಸ್ಥೆ ಶೂನ್ಯಾವಸ್ಥೆ ಮುಟ್ಟಬೇಕು ಅಂತ ಹೇಳ್ತಾರೆ. ಗೊತ್ತಿಲ್ಲ ಮುಟ್ಟುದಾಗಿ ಶೂನ್ಯ ಅಂದ್ರೆ ಈಗ ಹಿಂಗದ ಮನೆ ಹಾಕೊಂಡು ಶೂನ್ಯ ಆಗ್ತದ. ಮುಟ್ಟುದ ಏನೋ ಮಾಡಲಿಲ್ಲ ಶೂನ್ಯನೇ. ಹೌದು, ನೀವು ಒಂದು ವಸ್ತುವನ್ನು ಅಭಾವ ಮಾಡಬೇಕಾದ್ರೆ ಭಾಳ ಕರ್ಕೊಡೋ ಕಾರಣ ಇಲ್ಲ. ನಾವೇ ಸತ್ತು ಬಿಡೋದು ಅದು ಶೂನ್ಯ. ಮನೆಗೆ ಬೆಂಕಿ ಹಚ್ಚಿ ನಾವು ಬೆಂಕಿ ಶೂನ್ಯ. ಇದಕ್ಕೆಲ್ಲ ಅಲ್ಯಾಕೆ ಹೋಗ್ಬೇಕು, ಕ್ಲಾಸ್ ಯಾಕೆ ಹೋಗ್ಬೇಕು, ಇದು ಯಾಕೆ ಹೋಗ್ಬೇಕು, ಶೂನ್ಯ ಮಾಡ್ಕೋಬೇಕಾದ್ರೆ ಭಾಳ ಹಿಂಗೆ ಪದ್ಮಾಸನ ಕೂತ್ಕೊಂಡು ಹಿಂಗೆ ಧ್ಯಾನ ಮಾಡೋ ಕಾರಣ ಇಲ್ಲ. ಇದು ದೀಪ ಉಳಿತಿರ್ತದ, ಆರಿದ ಶಾಂತ. ಹಚ್ಚೇ ಬೇಡ್ರಿ, ಅದು ಹಚ್ಚೆ ಆರಿಸ ಶಾಂತ ಅನ್ನೋಕ್ಕಿಂತ ದೀಪೇ ಹಚ್ಚಬೇಡ. ಸ್ವಾಮಿ ವಿವೇಕಾನಂದ ಯಾವ ಹೆಣ್ಮಗಳು ಬಂದಿಲ್ಲ, ಫಾರಿನ್ ಲೇಡಿ, ಸುಂದರ ಲೇಡಿ,
ನೀ ಭಾಳ ಸುಂದರ ಇದ್ದಿದ್ದು ನಾನು ಲಗ್ನ ಆಗ್ತೀನಿ. ಯಾಕೆ ನಿನ್ನಂಥ ಒಳ್ಳೆಯ ಸುಂದರ ಬುದ್ಧಿವಂತ ಮಗ ಹುಟ್ಟಬೇಕಾಯ್ತು, ಅದಕ್ಕೆ ನಾನು ನೀನು ಲಗ್ನ ಅದೇನ ಅವನ್ನ ನನ್ನನ್ನೇ ಮಗ ಅಂತ ತಗೊಂಡ್ಬಿಡ್ಲ ಅಂಬೋದು ವಿವೇಕಾನಂದ. ನನ್ನಿಂದ ನೀವು ಮಗ ನನ್ನನ್ನೇ ಮಗ ಅಂತ ತಗೊಂಡ್ಬಿಟ್ರೆ ಇಬ್ಬರು ಭಾರ ಆಗ್ತೀವಿ. ಉಲ್ಟಾ ನೀರು ಬರ್ತದೆ ಬೇಡ. ಉಲ್ಟಾ ಉಲ್ಟಾ ವಾ ಉಲ್ಟಾ ಉಲ್ಟಾ ನೀರು ಬರ್ತದೆ ನಾನೇನು ಬಿಡೋದು ಅದಕ್ಕೆ ಉಲ್ಟಾ ನಿನ್ನಂಗೆ ಒಂದು ಮಗ ಹುಟ್ಟಿದ ಇನ್ನೊಬ್ಬರಿಗೆ ಬೆನ್ನ ಹತ್ತ. ಅವಾಗ ಏನು ಮಾಡ್ಬೋದು, ಅದು ಸುಮ್ಮ ನನ್ನ ಮಗ ತಗೊಂಡ್ಬಿಡ್ಬೋದು, ಕೆಲಸ ಹೋಗಿ ದೀಪ ಹಚ್ಚಿ ಆರಿಸಿ ಶಾಂತ ಆಯ್ತು ಅನ್ನೋಕ್ಕಿಂತಲೂ ಹಚ್ಚೇ ಬೇಡ, ಕದ್ದ ಕೂತ್ಬಿಡು. ಆದ್ದರಿಂದ ಜಗತ್ತಿನೊಳಗೆ ಶೂನ್ಯದಿಂದ ಯಾವ ಅಲ್ಲಿಗೆ ಭಾಳ ಚಂದವೆಲ್ಲ ಶೂನ್ಯ ಭಾವ, ಶೂನ್ಯ 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 ಶೂನ್ಯ. ಹೌದು, ಶೂನ್ಯಕ್ಕೂ ಅಸ್ತಿತ್ವ ಅದನ್ನೋ ಇಲ್ಲ, ಶೂನ್ಯತ್ವ ಬಂತಲ್ಲ ಧರ್ಮ, ಅದು ಒಂದು ಅಸ್ತಿತ್ವದ ಭಾವ. ಪುರುಷೇಚ್ಛಾನುಸಾರೇಣ ಯದಿ ಕಿಂಚಿತ್ ಪ್ರಜಾಯತೆ ಕಿಮ್ನಾನುಮೀಯತೆ ತದ್ವತ್ ವಸ್ತುತ್ವಾತ್ ಪುರುಷೋದ್ಭವಃ ಸರ್ವಸ್ಯಾಪಿ ನ ಚಾಭಾವೋ ವಿಷ್ಣುಂ ಸದಿತಿ ಗಮ್ಯತೆ. ಅವನೊಂದು ಇಷ್ಟು ನಾವೆಲ್ಲ ಕೇಳಿದ ಮೇಲೆ ವ್ಯಂಗ್ಯ ಪ್ರಶ್ನೆ ಅಂತಾರೆ. ವ್ಯಂಗ್ಯ ಪ್ರಶ್ನೆ ಕೇಳಿದ ಮೇಲೆ ಅವನ್ನ ನಮ್ಮ ಅಭಿಪ್ರಾಯ ನೋಡಿ ಇವರೆಲ್ಲ ಏನು ಮಾಡ್ತಾರಂದ್ರೆ ಒಂದು ಅಬದ್ಧ ಮಾತಾಡ್ತಾರೆ. ಅದಕ್ಕೊಂದು ಯಾರಾದರೂ ಕೌಂಟ್ರ್ ಪ್ರಶ್ನೆ ಕೇಳಿದ್ರೆ ಹಂಗೆ ನಮ್ಮ ಅಭಿಪ್ರಾಯ ಹಂಗಲ್ಲ, ಮಾಯವಾದ ಮಿಥ್ಯಾ ಅಂತ ಇವರು ಹೋದ್ರು ಅದು ಮಿಥ್ಯಾ ಅಂದ್ರೆ ನಾವೆಲ್ಲ ಕೂತು ಹಂಗಲ್ರಿ ನಮ್ಮ ಮತ್ತು ಹಿಂಗೆ ಕೇಳಿಸ್ಕೊಂಡು ಹೋದ್ರು ಮೊದಲೇ ಅಂದ್ಬಿಡಲ್ಲ ನಾವು ಯಾವ ಸತ್ಯ ಅಂತೀವಿ ಸುಮ್ಮನೆ ಅವ್ರಂತ ನಮ್ಮದು ಅಭಿಪ್ರಾಯ ನಮ್ಗೆ ಗೊತ್ತಾಗಿಲ್ಲ, ನಾವು ಸತ್ಯ ಅಂತ ಹೋಗ್ತೀವಿ. ಯಾವ ಸತ್ಯ ಅಂದ್ರೆ ಏನು ಮಾತು ಕೇಳಿ ವ್ಯವಹಾರ ನಿರ್ಮಾಣ ಮಾಡಲಿಕ್ಕೆ ವಸ್ತು ಸತ್ಯ ಬೇಕಾಗ್ತದೆ. ಇನ್ನು ವ್ಯವಹಾರ ಸತ್ಯ ಬಿಟ್ಟು ಬ್ಯಾಗ ಸತ್ಯ ಅದೇ ಇದೆ. ಬ್ರಹ್ಮ ಪರಮ, ಬ್ರಹ್ಮನ ಬಗ್ಗೆ ವ್ಯವಹಾರ ಮಾಡ್ತಿರೋದೇ ಪರಬ್ರಹ್ಮ ಧ್ಯಾನ ಮಾಡ್ತೀನಿ ಅಂದ್ರೆ ಬ್ರಹ್ಮ ಏನಾದ ಕರ್ಮ ಅದ, ನೀ ಕರ್ತ ಧ್ಯಾನ ಕ್ರಿಯೆ ಆಯ್ತು, ನೀನು ವ್ಯವಹಾರ ನಡೀತು. ವ್ಯಾವಹಾರಿಕ ಸತ್ಯ ಅಂದರೆ ಏನು? ವ್ಯವಹಾರ ನಿರ್ವಹಣೆ ಮಾಡಲಿಕ್ಕೆ ಇರ್ತಕ್ಕಂಥ ವಸ್ತು. ವ್ಯವಹಾರ ಯಾಕೆ ಅರ್ಥಕ್ಕೆ ಯಾಕೆ ಅಂದ್ರೆ ನಮ್ಮ ಉದ್ದೇಶವು ಪೂರ್ಣ ಮಾಡೋದೇ ವ್ಯವಹಾರ. ಅದಲ್ಲ ಈಗ ಪಾಠಕ್ಕೆ ಬರ್ತೀನಿ, ಈ ಕೂಡುತ್ತೀರಿ, ಇದೆಲ್ಲ ವ್ಯವಹಾರ. ಅದಕ್ಕೆ ಧ್ಯಾನ ಮಾಡ್ಕೊಳ್ಳಿ, ಅರ್ಥಕ್ರಿಯಾಕಾರಿ ಆಯ್ತು ಇಲ್ಲ, ವರ್ಕೌಟ್ ಆಯ್ತು. ಮತ್ತು ವರ್ಕೌಟ್ ಯಾವ್ದು ಆಗ್ತದೆ ಸತ್ಯನೇ ಅದು ಮಿಥ್ಯಾಕಂತೇನು ಮಿಥ್ಯಾಕಂತೀವಿ ಬಾದ ವ್ಯವಹಾರ ಮತ್ತೆ ಹೌದು ಅಲ್ಲ. ನೀನೇ ಊಟ ಹೇಳ್ಕೊಂಡಂಗಾಯ್ತು. ಯಾವ ಸತ್ಯ ಅಂತಂದ್ರೆ ಸತ್ಯನೇ ಅದು. ಅದೊಂದು ಬಿಟ್ಟು ಬೇರೆ ಸತ್ಯ ಜಗತ್ತಿನೊಳಗೆ ಸತ್ಯ ವಸ್ತು ವ್ಯವಹಾರ ಮಾಡಿ ಸತ್ಯ ಬೇಕು. ಇಲ್ಲ ಬ್ರಹ್ಮ ನಾನು ಒಂದಾದ್ಮೇಲೆ ಗೊತ್ತಾಗ್ತದೆ. ಯಾರಿಗೆ ಗೊತ್ತದ ಅದು? ಎಲ್ಲಿ ಪ್ರಮಾಣ ಅದು? ವೇದ್ಯಾಗೆಲ್ಲ ಹೀಗಾಗಿ ಇವ್ರೇನು ಮಾಡ್ತಾರೆ ಅಂದ್ರೆ ಇಂಥ ವಾದ ಹಾಕೋರು ಶೂನ್ಯ ಅಂತ ಅನ್ನೋದು ಇಷ್ಟೆಲ್ಲ ಕೇಳಿದ ಮೇಲೆ ಹಂಗಲ್ರಿ ಆದಿ ಸೃಷ್ಟಿ ಒಳಗೆ ಶೂನ್ಯದಿಂದ ಜಗತ್ತು ಹುಡ್ತದೆ. ಮುಂದೆ ಹುಟ್ಟಿದ ಮೇಲೆ ಮಂದಿ ತಮ್ಮ ಕೆಲಸ ತಾವು ಮಾಡ್ತಾರೆ. ಅದು ಶೂನ್ಯ ಅಲ್ಲ. ಮೊಟ್ಟ ಮೊದಲ ಜಗತ್ತು ಹುಟ್ಟಲಿಕ್ಕೆ ಪಂಚಭೂತಗಳು ಮಂದಿ ಎಲ್ಲ ಹುಡ್ತಾರೆ. ಆಯ್ತು, ಮುಂದೆ ಅವ್ರೇನು ಮಾಡ್ತಾರೆ ಗೊತ್ತಂದ್ರೆ ತಮ್ಮ ಕೆಲಸ ತಾವು ಮೊದಲು ಏನೂ ಇದ್ದಿದ್ದಿಲ್ಲ. ಹುಟ್ಟಿದ ಮೇಲೆ ಮುಂದೆ ಪುರುಷರು ಪಶುಗಳು ಪಂಚಭೂತ ಮುಂದೆ ಅವೆಲ್ಲ ಆ್ಯಕ್ಟಿವ್ ಆಗ ಅಲ್ಲಿ ಶೂನ್ಯ ಇಲ್ಲ, ಅದೆಲ್ಲ ಅಶೂನ್ಯ. ಅಂದ್ರೆ ಆದಿ ಸೃಷ್ಟಿ ಒಳಗೆ ಏನಾಗ್ತದೆ ಹೇಳ್ರಿ ಶೂನ್ಯದಿಂದ ಮುಂದೆ ಶೂನ್ಯ ಬೇಕಾಗಿಲ್ಲ ಅಂತ ಶೂನ್ಯ ಓಡಿ ಹೋಗ್ತದೆ. ಹಾಗಾದ್ರೆ ಆಚಾರ್ಯ ಕೇಳ್ತಾರೆ ಪುರುಷೇಚ್ಛಾನುಸಾರೇಣ ಯದಿ ಕಿಂಚಿತ್ ಪ್ರಜಾ ಅಂತೂ ಏನಾಯಿತು ಈ ಜಗತ್ತು ನಮ್ಮ ನಿಮ್ಮ ಇಚ್ಛಾದಿಂದ ನಡೀತಿರ್ತದೆ. ನೀವು ಇಚ್ಛಾ ಬಂತು ಪಾಠಕ್ಕೆ ಬಂತು, ಇಚ್ಛಾ ಬಂದು ನಾವು ಪಾಠ ಕೇಳಿದೆ. ಶೂನ್ಯ ಇದು ಆರಂಭದಲ್ಲೇ ಕಾಣಿಲ್ಲ, ಮುಂದೆ ಸೃಷ್ಟಿ ಒಳಗೆ ಬಂದ ಮೇಲೆ ಪುರುಷ ಬೇಕು, ಅವನ ಇಚ್ಛಾ ಬೇಕು, ಕೆಲಸ ಬೇಕು, ಎಲ್ಲ ಬೇಕು. ಹಿಂಗೆ ಅವನು ವ್ಯವಸ್ಥೆ ಮಾಡಿದ. ಅದು ಹಿಂಗೆ ಹೇಳಿದ್ರಿಂದ ನೀವು ಈ ಪ್ರಶ್ನೆ ಮಾಡಿ ಬರೋಂಗಿಲ್ಲ.
ಅಕ್ಕಿಗೆ ಅನ್ನಕ್ಕೆ ಅಕ್ಕಿ ಬೇಕು, ಗೋಧಿ ಹುಟ್ಟಲಿಕ್ಕೆ ಅದು ಹೊಟ್ಟು ಬೇಕು, ಇವೆಲ್ಲ ಏನು ಕಾಣಿದೆ ಬೇಕೇ ಬೇಕಲ್ಲ. ನಾವೆಲ್ಲ ಹೇಳಿದ್ದನ್ನ ಸ್ಟಾರ್ಟಿಂಗ್ ಪಾಯಿಂಟ್ದಾಗ ಈಗ ಹಿಂಗೆ ತಿಳ್ಕೊಂಡು ಈಗ ಆಚಾರ್ಯ ಹೇಳಿದರು, ಪುರುಷನ ಇಚ್ಛಾದಿಂದಲೇ ಯದಿ ಕಿಂಚಿತ್ ಪ್ರಜಾಯ, ಪುರುಷನ ಇಚ್ಛೆಯಿಂದೇ ಜಗತ್ತಿನಾಗೆಲ್ಲ ಹುಟ್ಟಿದ್ರು ಅಂದ್ರೆ ಕಿಂ ನಾನು ಮೀಯತೆ ತದ್ವತ್ ವಸ್ತುತ್ವ ಪುರುಷೋದ್ಭವ. ಹಾಗಾದ್ರೆ ಸೃಷ್ಟಿಯ ಆದಿಯಲ್ಲಿಯೂ ಹುಟ್ಟುವ ವಸ್ತುಗಳವ ಇಲ್ಲ. ಪುರುಷ ಹುಡ್ತಾನ, ಪಂಚಭೂತ ಹುಡ್ತಾವ, ಪರಮಾಣು ಎಲ್ಲ ವಸ್ತುಗಳದ. ಮತ್ತು ಅವುಗಳಿಗೂ ಪುರುಷ ಬೇಕು ಅಂತ ಯಾಕೆ ಅನುಮಾನ ಮಾಡಬಾರ್ದು? ಆದಿಕಾಲೀನ ಸೃಷ್ಟಿ ಪುರುಷಾಪೇಕ್ಷೆಯ ಭವತಿ ವಸ್ತುತ್ವ ಘಟವತ. ಅವು ಆದಿಕಾಲೀನ ಸೃಷ್ಟಿ ವಸ್ತುಗಳ ಹೌದಲ್ಲ, ವಸ್ತು ಆಗಿದ್ದರಿಂದ ಘಟ ವಸ್ತು ಹೌದಲ್ಲ, ಅದು ಪುರುಷನಿಂದ ಆಗಿರೋದ್ರಿಂದ ಈಗ ಹಿಂದಕ್ಕೂ ಹಿಂಗೆ ಯಾಕೆ ಆಗಬಾರ್ದು? ಇದೇ ಅನುಮಾನ ಪುರುಷನಿಂದೇ ಯಾಕೆ ಆಗಿರ್ಬಾರ್ದು? ಆದಿಕಾಲೀನ ಸೃಷ್ಟಿ ಪುರುಷೇಚ್ಛಾನುಸಾರಿಣಿ. ಯಾಕಂತ ಕೇಳಿದ್ರೆ ವಸ್ತುತ್ವ ಇದಾನಿಂತನ ಘಟವತ ಅಂತ ನಾವು ಅನುಮಾನ ಮಾಡಿದರೆ ಅದು ಹೇಳಿದರು ಕಿಮ್ನಾನುಮೀಯತೆ ತದ್ವತ ವಸ್ತುತ್ವ ಪುರುಷೋದ್ಭವ. ತದ್ವತ ಅಂದ್ರೆ ಅರ್ಥೇನು? ಈ ಸದ್ಯ ಇರತಕ್ಕಂತಹ ಸೃಷ್ಟಿಯಂತೆ ಆವಾಗಿನ ಸೃಷ್ಟಿಯು ಪುರುಷೋದ್ಭವ ಪುರುಷನಿಂದೇ ಆಗ್ಯದಂತ ಕಿಮ್ನಾನುಮೀಯತೆ. ಅನುಮಾನ ಯಾಕೆ ಮಾಡಂಗಿಲ್ಲ? ಅನುಮಾನ ಅನುಮಾನದ ಆಕಾರ ಏನಪ್ಪ? ಆದಿಕಾಲೀನ ಸೃಷ್ಟಿ ಪುರುಷೋದ್ಭವ ವಸ್ತುತ್ವ ಇದಾನಿಂತನ ಘಟ ಸೃಷ್ಟಿ. ಅವಾಗ ಇಲ್ಲ, ಈಗ ಅದ ಅಂತ ನೀ ಹೇಳಿ ಕೇಳ್ಬೇಕನ್ನ. ಅದಕ್ಕೆ ಓಂ ನಾ ಭಾವ ಉಪಲಬ್ಧೆ ಹೇ ಓಂ. ಅದು ಜಗತ್ತು ಅಸತ್ತಲ್ಲ ನೋಡಿ. ನ ಅಭಾವ, ಅಭಾವ ಅನ್ನೋದು ಜಗತ್ತು ಅಭಾವ ರೂಪವಲ್ಲ. ಉಪಲಬ್ಧೆ ನಮ್ಮ ಕಣ್ಣಿಗೆ ಕಂಡದ್ದರಿಂದ ಈ ಎಲ್ಲ ಜನರು ಅಭಾವ ರೂಪರಲ್ಲ. ಯಾಕೆ ನಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಂಡಾರ, ಮುಟ್ಟಿದ್ರ ಮೈಗೆ ಹತ್ತಾರ, ಈ ಹಣ್ಣು ಬಾಯ ಹಾಕೊಂಡು ಸಿಹಿ ಹತ್ತದ. ಉಪಲಬ್ಧೆ ಪ್ರತಿಯೊಂದು ವಸ್ತುಗಳ ಗುಣಗಳು, ಅದರ ರೂಪಗಳು, ಅದರ ಕ್ರಿಯೆಗಳು ನಮ್ಗೆ ಉಪಲಬ್ಧ ಆಗ್ಯಾವ. ಹೀಗಾಗಿ ಆ ವಸ್ತುಗಳ ಅಭಾವ ರೂಪ ಅಲ್ಲ. ಇದನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಇದನ್ನು ಹೇಳ್ತಾರೆ ನಚಾಭಾವೋ ವಿಶ್ವಂ ಸದ್ಯಗಮ್ಯತೆ ಸರ್ವಶ್ಯಾಪಿ ನಚಾಭಾವೋ ವಿಶ್ವಂ ಸದಿತಿ ಗಮ್ಯತೆ ಯತೋ ಅನುಭವರೋಧೇತೋ ವಚನಂ ವಾದಿನ ಕೃತಃ. ವಿಶ್ವಂ ಸದಿತಿ ನಚ ಅಭಾವ, ಎಲ್ಲ ವಸ್ತುಗಳು ಅಭಾವ ರೂಪ ಆಗಿಲ್ಲ, ಶೂನ್ಯ ರೂಪ ಆಗಿಲ್ಲ. ಯಾಕ ವಿಶ್ವಂ ಸದಿತಿ ಗಮ್ಯತೆ. ಜಗತ್ತಿನ ಒಂದು ಹುಲ್ಲಿನ ಕಡ್ಡಿ ಹಿಡ್ಕೊಂಡು ಹಿಮಾಲಯ ಗುಡ್ಡದ ತನಕ ಸತ ವಸ್ತು ಅಸ್ತಿತ್ವದಲ್ಲಿ ಇದೆ ಅಂತ ನಮಗೆ ಅನುಭವ ಆಗ್ತದೆ. ವಿಶ್ವಂ ಸತ ಯಥೋ ಅನುಭವ ರೋಧೇತು ವಚನಂ ವಾದಿನ ಕೃತಃ. ವಚನಂ ಅನುಭವ ರೋಧೇತು. ಇಲ್ಲ, ನಿಮ್ಮ ಅನುಭವ ತಪ್ಪಲ್ಲ, ನಿಮ್ಮ ಅನುಭವ ತಪ್ಪು ಇಲ್ಲ. ವಸ್ತು ಕುಲಕರ್ಣಿ ಇಲ್ಲ, ಯಾರು ಇಲ್ಲ. ಅಲ್ಲಿ ಇದ್ದ ಅನುಭವ ತಪ್ಪದ. ಕೆಲವರಿಗೆ ತಿಂದದ್ದೆಲ್ಲ ಉಪ್ಪು ಅನಿಸ್ತದೆ. ನಮ್ಮ ಇವತ್ತು ಎಲ್ಲ ನಮಗೆ ಉಪ್ಪೆ ಆಗ್ತದೆ. ಈ ತಿಂದು ಸಕ್ಕರೆ ತಿಂದ್ರೆ ಉಪ್ಪೆ ಆಗ್ತದೆ. ಇವಾಗ ಮತ್ತು ಅವನ ಅನುಭವ ಅಂತ ಬರ್ತದೆ. ಅನುಭವ ಸತ್ಯನೋ ಸುಳ್ಳು ಬೇಡ, ಸತ್ಯ ಸತ್ಯ. ಆ ಸಕ್ಕರೆ ತಿಂದ್ರೆ ಉಪ್ಪು ಹತ್ತದ. ಅಂದ್ರೆ ನಮಗೆಲ್ಲ ಸಕ್ಕರೆ ಏನಾಗ್ತದೆ ಹೇಳ್ರಿ? ಮತ್ತು ಅವನ ಅನುಭವ ಸಕ್ಕರೆಯಿಂದ ಸಿಹಿ ಆಗ್ತದೆ ಅಂತ ಎಲ್ಲದೂ ಅನುಭವ. ಆ ಮಹಾನುಭಾವ ಉಪ್ಪು ಹತ್ತಿ ಇಲ್ಲಿ ಸಕ್ಕರೆ ಸ್ವರೂಪ ಏನು ಕಡೆ ಸಕ್ಕರೆ ಸ್ವರೂಪ, ಸಕ್ಕರೆ ಸಿಹಿ ವಸ್ತುನು ಉಪ್ಪು ವಸ್ತು ನಾವು ಉಪ್ಪು ಹತ್ತೇನೆ. ಅದು 100 ಮಂದಿಗೆ ಸಿಹಿ ಹತ್ತು ಅಂದ್ರೆ ದೋಷ. ವರದಿ ಕಾಣಿಸ್ತದೆ, ಕಾಮಣಿ ನಮ್ಗೆ ಕಾಣಿಸಂಗಿಲ್ಲ. ಅವನ ಭ್ರಮ ಯಾಕೆ ದೋಷ. ಹಂಗೆ
ಅವೇನಂತ ಗೊತ್ತದಂತೆ, ಈಗ ಅನುಭವ ರೋಧೇತು, ನಿಮ್ಮ ಅನುಭವನೇ ತಪ್ಪು ಅಂದೆ ಅಂದ್ರೆ ಅವಂತಾನ ಇಲ್ಲ ಶೂನ್ಯ ಅದೆಲ್ಲ ನಿಮ್ಮ ಅನುಭವ ಒಳಗೆ ಅದ ಅನಿಸ್ತದದು. ಶೂನ್ಯ ಅನುಭವ ರೋಧೇತು ಅಂದ್ರೇನು? ಹಾಗಾದ್ರೆ ಇದು ಅನುಭವನೂ ತಪ್ಪು ಅಂದ್ರೆ ವಾದಿನಃ ವಚನಂ ಕುತಃ, ನೀ ವಾದಿ ಜಗತ್ತೆಲ್ಲವೂ ಶೂನ್ಯ ಅಂತ ಅನ್ಲಿಕ್ಕೆ ಅದಕ್ಕೂ ಸುಳ್ಳು. ಅದು ಸುಳ್ಳ್ಯಾಕಲ್ಲ. ವಾದಿನ ವಚನಂ ಅಂದ್ರೆ ವಚನವು ಕುತಃ ಮತ್ತು ಅದಂಗಾಗ್ತದೆ. ಜಗತ್ತೆಲ್ಲವೂ ಸತ್ಯ ಅಂತ ನಮಗೆ ಗೊತ್ತಾದರೂ ಆ ಶೂನ್ಯ ಅದೇನು ಹೇಳ್ತಾನೆ, ಇಲ್ಲ ನಿನ್ನ ಮಾತೆಲ್ಲ ಸುಳ್ಳದ ಅಂತ ಅಂದೆ ಅಂತ. ಹಾಗಾದ್ರೆ ನಿನ್ನ ಮಾತು ಸುಳ್ಳಾಗಲ್ಲ. ಏನು ಜಗತ್ತೆಲ್ಲ ಸುಳ್ಳದ ಮೇಲೆ ಜಗತ್ತೆಲ್ಲವೂ ಸುಳ್ಳು ಎಂಬುವಂತಹ ಮಾತು ಸುಳ್ಳ. ಜಗತ್ತು ಸುಳ್ಳು ಅಂದ್ರೆ ಸತ್ಯ ಆಗ್ತದೆ. ನೀವು ಮಾತಾಡಿದ್ದೆಲ್ಲವೂ ಸುಳ್ಳು ಸುಳ್ಳ ಅಂದ ಮೇಲೆ ನಿನ್ನ ಮಾತು ಕೂಡ ಏನಾಯಿತು? ಸ್ವಪ್ನ ಭ್ರಾಂತಿ ವದೇವು ಸಂವೃತ್ತಿ ಮತ್ತಂತ ಹಂಗಲ್ದೆ. ಈಗ ನಮ್ಮನ್ನು ಹೀಗೆಲ್ಲ ಅನೇಕತ್ರ ನಾನು ಇನ್ನೊಂದು ಹೇಳ್ತೀನಿ, ಈ ಜಗತ್ತೆಲ್ಲ ಹೆಂಗಂದ್ರೆ ಕನಸಿನ ಒಳಗೆ ನೀವೇನು ನೋಡಿರ್ತೀರಿ, ಸ್ವಪ್ನ ಭ್ರಾಂತಿ, ಸ್ವಪ್ನದಂತೆ ಇದೆಲ್ಲವೂ ಭ್ರಾಂತಿ. ಕನಸಿನೊಳಗೆ ನೀವೆಲ್ಲ ಆನೆ ಕುದುರೆ ಒಂಟಿ ನೀವೇ ಅದನ್ನ ಕೂತು ಕಿರೀಟ ಹಾಕ್ಕೊಂಡು ಓಡಾಡ್ದಂಗೆ ಕಾಣಿಸ್ತದೆ. ಇದು ಭ್ರಾಂತಿನೂ ಸತ್ಯನೂ ಭ್ರಾಂತಿ. ಹಂಗೆ ಜಗತ್ತೆಲ್ಲೋ ಹಿಂಗಂತ ನಾವು ನೀವೆಲ್ಲ ನೀವು ಕನಸ ಸ್ವಪ್ನ ಭ್ರಾಂತಿವದ ಏವಂ ಸಂವೃತ್ತೇವ. ಸಂವೃತ್ತಿ ಅಂದ್ರೆ ಮಾಯಾ, ಅದ್ವೈತ ಹೆಂಗೆ ಮಾಯಾ ಅಂದರೆ ಸಂವೃತ್ತಿ ಅಂತ. ಸಂವೃತ್ತಿಯಿಂದ ಇಷ್ಟೆಲ್ಲ ಆಗ್ತದೆ. ಏನೋ ಒಳಗೆ ಪಿತ್ತದಿಂದ ನಿಮ್ಗೆ ಹೆಂಗೆ ಇದಕ್ಕೆ ಯಾರಾಗ ತಿರ್ದಂಗೆ ಕಾಣಿಸ್ತಾ ಇಲ್ಲ, ಆ ವಸ್ತು ಅಲ್ಲೇ ಇರ್ತದೆ, ತಿರ್ದಂಗೆ ಕಾಣಿಸ್ತಾ ಈಗ ಪಿತ್ತಿನಿಂದ. ಪಿತ್ತ ವಿಕಾರದಿಂದ ಜಗತ್ತೆಲ್ಲವೂ ಹೆಂಗಾಗಿ ಸುತ್ತದೋ ನಿಮಗೆ ಏನಾಗಿದೆ, ಇದು ಜಗತ್ತೆಲ್ಲವೂ ಸಂವೃತ್ತಿ ಅಂದ್ರೆ ಅಜ್ಞಾನ ಮಾಯಾ. ಮಾಯಾದಿಂದ ಜಗತ್ತೆಲ್ಲ ಅದ ಅದ ಅಂತ ತೋರ್ತದೆ. ಸ್ವಪ್ನದೊಳಗೆ ವಸ್ತು ಅದ ಅಂತ ತೋರ್ತದಿಲ್ಲ. ಇರ್ತಾವೆ ನಾವು ಹಂಗೆ ಸ್ವಪ್ನ ಭ್ರಾಂತಿ ಸಂವೃತ್ತಿ ಉಪಲಬ್ಧತೆ ಯದಿ ಸತ್ವೇನ ಕಿಂಚಾತ್ರ ಭ್ರಮೋ ನೈವ ನಿವರ್ತತೆ. ಹಿಂಗಂತೀಯ? ಓಹೋ ಹೋಗ್ತಂತೆ ಅಂತೀಯ? ಏನಡ್ಡಿ ಹಂಗೆ ಹೇಳು. ವೈಧರ್ಮ್ಯಾಚನ ಸ್ವಪ್ನಾಧಿವತ, ಅದಕ್ಕೆ ವೇದವ್ಯಾಸ ಸೂತ್ರ ಬಂತು. ವೈಧರ್ಮ್ಯಾಚನ ಸ್ವಪ್ನಾಧಿವತ, ಸ್ವಪ್ನ ಪದಾರ್ಥಕ್ಕೂ ಈ ಬಾಹ್ಯ ಪದಾರ್ಥಕ್ಕೂ ಏನು ಅತ್ಯಂತ ವಿರೋಧವಿದ್ದಂಥದ್ರಿಂದ ಈ ಜಗತ್ತು ಸ್ವಪ್ನಾಧಿವತ ಅಲ್ಲ ಅಂತ ವೇದವ್ಯಾಸ ಹೇಳ್ತಾರೆ. ವೈಧರ್ಮ್ಯಾಚ ಸ್ವಪ್ನ ಪದಾರ್ಥಕ್ಕೂ ಹೊರಗಿನ ಪದಾರ್ಥಕ್ಕೂ ವಿಧರ್ಮ ಅಂದೇನು ವಿರುದ್ಧ ಇದ್ದಂಥದ್ರಿಂದ ಸ್ವಪ್ನಾಧಿವತ ಜಗತ್ತು ಅಲ್ಲ ಅಂತ ವೇದವ್ಯಾಸ ಹೇಳಿದರು. ಏನು ವಿಧರ್ಮ ವಿರುದ್ಧ ಹೆಂಗೆ ಹೇಳಿ? ಈ ಸಣ್ಣ ನಮ್ಮ ಮನಃಪಟಲದೊಳಗೆ ಹಿಮಾಲಯ ಗುಡ್ಡ ಕಾಣಿಸ್ತದೆ, ರೋಡ್ ಗಂಗಾ ನದಿ ಕಾಣಿಸ್ತದೆ. ಸಣ್ಣ ನೋಡಿ ಒಂದು ಇಂಚ್ ನೋಡಿ. ಈ ಹಿಮಾಲಯ ಒಂದು ಇಂಚಿನಾಗದೆ ಹೊರಗಿನ ಹಿಮಾಲಯ. ವಿಧರ್ಮ ಬಂತು, ವಿಧರ್ಮ ಆಯ್ತಿಲ್ಲ. ವಿಧರ್ಮ ಅಂದರೆ ಹಿಂದೂ ಮುಸ್ಲಿಂ ಧರ್ಮ. ದೀರ್ಘತ್ವ, ಇದು ಅಲ್ಪತ್ವ, ಹೃಸ್ವತ್ವ ಗುರು. ದೊಡ್ಡ ಬಂಡೆಗಲ್ಲ ಈಗ ನಿಮ್ಮ ಸ್ವಲ್ಪ ಮನಸ್ಸು. ಆ ಬಂಡೆಗಲ್ಲ ಈ ನಿಮ್ಮ ಚೆನ್ನಾಗಿ ನೋಡಿ ಬರ್ತಾ ಇದೆ. ವಿಧರ್ಮ ವಿರುದ್ಧ ಧರ್ಮಗಳು ಅಲ್ವಾ? ಕಾರಣ ಸ್ವಪ್ನ ಪದಾರ್ಥಕ್ಕೂ ಹೊರಗಿನ ಪದಾರ್ಥಕ್ಕೂ ವೈಧರ್ಮ್ಯ ಅಂದರೆ ಏನು? ವಿರುದ್ಧವಾದಂಥ ಆಕಾರಗಳು, ವಿರುದ್ಧವಾದಂಥ ವಸ್ತು ಇರುವುದರಿಂದ ಈ ಹೊರಗಿನ ಪದಾರ್ಥಗಳು ಸ್ವಪ್ನದಂತೆ ಅಲ್ಲ. ಜಗತ್ತೇನಾಯ್ತು? ನೀನಂದಿಲ್ಲ ಸ್ವಪ್ನದಂತೆ ನೀ ಹೇಳ್ತೀವಿ, ವೇದವ್ಯಾಸ ಹೇಳಿಲ್ಲ. ಅದನ್ನೇ ಶ್ರೀಮದ್ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಯದಿ ಸತ್ವೇನ ಕಿಂಚಾತ್ರ ಭ್ರಮೋನೇವ ನಿವರ್ತತೆ ಅನಾದಿರಶ್ಯ ವಿಶ್ವಶ್ಯ ನಿವೃತ್ತಿ ಯದಿ ಚೇಷ್ಟತೆ ನಿವೃತ್ತಿಶ್ಚ ನಿವೃತ್ತೇತ ತಸ್ಯಾಭ್ರಾತ್ಯತ್ವ ಸಂಭವ. ಕೇಳಿ, ಯದಿ ಸತ್ವೇನ ಕಿಂಚಾತ್ರ ಅಂದರೆ ಯದಿ ಸತ್ವೇನ ಕಿಂಚಾತ್ರ ಸ್ವಪ್ನ ಭ್ರಾಂತಿ ಸ್ವಪ್ನ ಭ್ರಾಂತಿವದೇವಂ
ಸಂವೃತ್ತೈವೋಪಲಭ್ಯತೆ ಸಂವೃತ್ತೈವೋಪಲಭ್ಯತೆ ಯದಿ ಸತ್ವೇನ ಕಿಂಚಾತ್ರ ಯದಿ ಸತ್ವೇನ ಕಿಂಚಾತ್ರ ನಮೋ ನೈವ ನಿವರ್ತತೆ. ನಮೋ ನೈವ ನಿವರ್ತತೆ. ಒಂದು ವೇಳೆ ಕಿಂಚಾತ್ರ ಭ್ರಮ ನೈವ ನಿವರ್ತತೆ. ನಮಗೆ ಇಲ್ಲೇ ಜಗತ್ತೆಲ್ಲವೂ ಭ್ರಮ ಇತ್ತ ನಿವರ್ತನ ಆಗಬೇಕಲ್ಲ. ಭ್ರಮವಸ್ತು ಭಾಳ ಒಳ್ಳೆಯದಾಗಿಲ್ಲ, ನಿವೃತ್ತಿ ಸಿಂಪಿಯಲ್ಲಿ ಬೆಳ್ಳಿ ಅಂತ ನೋಡ್ತೀವಿ, ನಿವೃತ್ತಿ ಆಗ್ತದೆ. ಹಾಗೆ ಹಾವು ನೋಡ್ತೀವಿ ನಿವೃತ್ತಿ. ಹಂಗೆ ನೀವು ಜಗತ್ತಿನ ನಿವೃತ್ತಿಯಲ್ಲಿ ಯಾರಿಗಾಗಿದೆ? ನೀವು ಬಿ ಕೊಬ್ಬರಿ ಅಲ್ಲ ನೋಡಲಿಕ್ಕಿಲ್ಲ. ಇವರು ನರಸಾಪುರ ಡಾಕ್ಟರ್, ಈ ವಿದ್ಯಾಪೀಠ. ಅದನ್ನ ಈ ಜಗತ್ತೆಲ್ಲವೂ ಭ್ರಮ ಅಂದ್ರೆ ಭ್ರಮಕ್ಕೆ ನಿವೃತ್ತಿ ಬೇಕಿಲ್ಲ. ನಿವೃತ್ತಿಯಲ್ಲಿ ಆಗ್ಯದ ಅತ್ರ ಭ್ರಮ ನೈವ ನಿವರ್ತತೆ. ಅತ್ರ ಏನು ಈ ಜಗತ್ತಿನೊಳಗೆ ಇದು ಎಲ್ಲವೂ ನಿನ್ನ ಪ್ರಕಾರ ಭ್ರಮ ಆಗಿತ್ತು ಅಂದ್ರೆ ನಿವೃತ್ತಿ ಆಗಬೇಕು. ನಿವೃತ್ತಿ ಆಗ್ಯದೇನು ಆ ಜಗತ್ತಿನ ಎಲ್ಲ ನಿವೃತ್ತಿ ಆಗಿದೆ. ಈ ಶಿಲ್ಪಿಯನ್ನು ಬೆಳೆ ಅಂತ ನೋಡ್ತೀವಿ 5 ಮಿನಿಟ್ ಸಮೀಪ ಹೋದ್ಕೊಳ್ಳೆ ಕವನೊಳಗೆ ಹಗ್ಗ ನೋಡಿ ಹಾವಂತೀವಿ, ಹಾವಂತಿಲ್ಲ ಮುಂದಿನ ಹಾವಂತ. ನೀವು ಎಷ್ಟೆಷ್ಟು ಭ್ರಮ ಆಗ್ಯಾವ ನಿವೃತ್ತಿ ಆಗ್ಯಾವಿಲ್ಲ. ನೀವು ಜಗತ್ತಿನ ನಿವೃತ್ತಿ ಯಾರಿಗಾಗಿದೆ? ನೀವು ಕುಲಕರ್ಣಿ ಅಲ್ಲ, ನಿಮ್ಮ ಸರದ ಅಲ್ಲ, ನೀವು ಡಾಕ್ಟರ್ ಅದೇ ಅಲ್ಲ. ನಿವೃತ್ತಿ ಆಗಿಲ್ಲ ಅಂದ್ಮೇಲೆ ಇದೇನಿದು ಸತ್ಯ ಅಂತ ಅಲ್ಲ. ನೀ ಶಿಂಪಿ ನೋಡಿ ಬೆಳ್ಳಿ ಅಂತ ತಿಳ್ಕೊಳ್ತಿ, ನಿವೃತ್ತಿ ಆಗ. ಶಿಂಪಿ ನೋಡಿ ಶಿಂಪಿ ನಿವೃತ್ತಿ ಆಗ್ತದ? ಶಿಂಪಿ ಅಲ್ಲ, ಅದು ನಿವೃತ್ತಿ ಆಗ್ತದ? ಜಗತ್ತ ಅಲ್ಲ ಅಂತ ನಿವೃತ್ತಿ ಯಾರಿಗಾಗಿ? ಹಾಗೆ ಸತ್ವೇನ ಕಿಂಚ ಭ್ರಮ ನಿವೃತ್ತಿ. ಅನಾದಿ ರಸ್ಯ ವಿಶ್ವಶ ನಿವೃತ್ತಿಯಲ್ಲಿ ಚೇಷ್ಟತೆ. ಅನಾದಿಯಾದಂಥ ಜಗತ್ತಿಗೆ ನೀ ನಿವೃತ್ತಿ ಅಂತ ಒಪ್ಕೊಂಡಿ ಅಂದ್ರೆ ಏನೋ ಅನಾದಿಯಾದಂಥ ನಿವೃತ್ತಿ ಅಂತ ಒಪ್ಕೊಂಡೆ. ನಿವೃತ್ತಿಶ್ಚ ನಿವೃತ್ತಿ ತಸ್ಯಾಭ್ರಾಂತಿತ್ವ ಸಂಭವ. ಅದಕ್ಕೆ ಅಲ್ಲಿ ಭಾಳ ಚಂದ ಹೇಳ್ತಾರೆ. ಅಂದ್ರೆ ತಸ್ಯಾಹ ನಿವೃತ್ತಿಷ್ಠತೆ ನಿವೃತ್ತಿಶ್ಚ ನಿವೃತ್ತೇ ನಿವೃತ್ತೇ ನಿವೃತ್ತಿ ನಿವೃತ್ತಿಯೇ ನಿವೃತ್ತಿಯೋ ತಸ್ಯಾ ಭ್ರಾಂತಿತ್ವ ಸಂಭವ. ತಸ್ಯಾಹ ನಿವೃತ್ತಿಗೆ ಭ್ರಾಂತಿತ್ವ ಸಂಭವ, ಭ್ರಾಂತಿತ್ವ ಇರೋದರಿಂದ ನಿವೃತ್ತಿಷ್ಟು ಬಾಧವು ಬಂದೇ. ಅದರಿಂದ ಏನಾಯ್ತು? ಜಗತ್ತಿನೊಳಗೆ ಭ್ರಮವಾಗಿತ್ತಂದ್ರೆ ನಿವೃತ್ತಿ ಆಗಿಲ್ಲ. ನೀ ಜಗತ್ತಿನೊಳಗೆ ಇದೆಲ್ಲವೂ ಭ್ರಾಂತಿ ಅಂತ. ಈ ಭ್ರಾಂತಿಗೆ ನಿವೃತ್ತಿ ಆಗ್ಯದೇನೋ ಇಲ್ಲ. ಈ ನಿವೃತ್ತಿ ಆಗ್ಯದಂದ್ರೆ ನಿವೃತ್ತಿಗೂ ನಿವೃತ್ತಿ ಆಗಬೇಕಲ್ಲ. ಅದು ಜಗತ್ತಿನಾಗೆ ಸತ್ಯನೇ ಆಗ್ತದೆ. ಆದ್ದರಿಂದ ಯಾವುದೇ ಕಾಲಕ್ಕೂ ಹೇಳಬಾರದು. ಇನ್ನು ಮತ್ತೆ ದೃಷ್ಟಸ್ಯ ಭ್ರಾಂತಿತಾಚೇಷ್ಯ ಅದೃಷ್ಟೇನ ಭ್ರಮಕೃತಃ ವಾಮಶೃಂಗಿ ಭಾವೇನ ಮಹಿಷ್ಯಾಚರಸಂಹಿತಃ. ದೃಷ್ಟಸ್ಯ ಜಗತ್ತಿನೊಳಗೆ ಇಡೀ ದಡದಡಿ ನಿನ್ನೆ ಇವತ್ತ ಮೊನ್ನೆ ಹೋದ ವರ್ಷ ಇವತ್ತ ಮುಂದೆ ಪ್ರತ್ಯಕ್ಷ ಕಂಡಿರತಕ್ಕಂಥ ಎಲ್ಲ ವಸ್ತುಗಳಿಗೂ ಭ್ರಾಂತಿತಾಚೆ. ನಿನ್ನ ಪ್ರಕಾರ ಇದೆಲ್ಲವೂ ಭ್ರಾಂತಿ ಆಗಿದ್ದ ಶಾತ್ ಅದೃಷ್ಟೇನ ಭ್ರಮಕೃತ. ಅದೃಷ್ಟೇ ಯಾರಿಗೂ ಕಾಣದೇ ಇದ್ದಂಥ ನಿನ್ನ ಶೂನ್ಯವೇ ಭ್ರಾಂತಿ ಆಗಲ್ಲ. ಈ ನಾವು ಕಣ್ಣಿಗೆ ಇಷ್ಟೆಲ್ಲ ಕಾಣ್ತದ, ಅನುಭವ ಆಗ್ತದೆ, ಭ್ರಾಂತಿ ಆಗತ್ತೀವಿ. ಯಾರಿಗೂ ಕಂಡಿಲ್ಲ, ಯಾರಿಗೂ ಹೊಡೆದಿಲ್ಲ, ಬರೀ ನಿನ್ನ ಬಾಯಿಂದ ಕೇಳ್ಕತ್ತೀವಿ. ಈ ಶೂನ್ಯವೇ ಭ್ರಾಂತಿ ಆಗಲ್ಲ. ಹಿಂಗೆ ಅನ್ನಂತೆ ನಾ ಇಷ್ಟೆಲ್ಲ ಡಿಗ್ರಿ ತೊಗೊಂಡು ಪಾಸ್ ಆಗಿ 10 ಮಂದಿ ಪಾಠ ಹೇಳಿ ಮಾಡಿದ ನನಗೇನೆ ದಡ್ಡ, ನೀಯಾಗಿ ದಡ್ಡ ಆಗ್ಬಾರ್ದು. ಏನೂ ಇಲ್ಲದೆ ಇದ್ದಾವ ನೀಯಾಗಿ ದಡ್ಡ ಆಗ್ಬಾರ್ದು. ಆಚಾರ್ಯ ಕೇಳ್ತಾರ ಅವನು, ಇಷ್ಟು ಜಗತ್ತಿನಾಗ ಎಲ್ಲರ ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಗೋಚರವಾಗಿ ಸುಖ ದುಃಖ ಭಾವ ಭವ
ಇಷ್ಟೆಲ್ಲ ನಡೆದಲ್ಲ ಇದೆಲ್ಲವೂ ಭ್ರಾಂತಿ, ಇದು ಇಲ್ಲೇ ಇಲ್ಲ ಅದೇನು ಶೂನ್ಯತೆ ಕೆಲಸ ಮಾಡ ಅದೇ ಭ್ರಾಂತಿ ಯಾಕಾಗಿರಬಾರ್ದು ನೋಡಿ. ಇದು ದೃಷ್ಟಸ್ಯ ಭ್ರಾಂತಿತಾಚೆ ಅನ್ವಯ. ದೃಷ್ಟಸ್ಯ ಅಂದ್ರೇನು? ನಮ್ಮ ಕಣ್ಣಿಗೆ ಕಾಣುವ ಜಗತ್ತೆಲ್ಲವೂ ನಮಗೆ ಅನುಭವಾತ್ಮಕ ಜಗತ್ತೆಲ್ಲವೂ ಭ್ರಾಂತಿಯಾಗಿರ್ತದೆ. ಅವಾಗ ಅದೃಷ್ಟೇ ಭ್ರಮಃ ಕುತಃನ. ಅದೃಷ್ಟೇ ಏನು ಹೇಳಿದ್ರೆ ಯಾರಿಗೂ ಕಾಣದೇ ಶೂನ್ಯದಲ್ಲಿ ಅಂತ ಅರ್ಥ. ಅಲ್ಲ, ಯಾರಿಗೂ ಕಾಣದೇ ಇದ್ದ ನಿನ್ನ ಶೂನ್ಯವೇ ಭ್ರಾಂತಿ ಯಾಕಾಗಬಾರ್ದು. ಹೆಂಗೆ ಹೇಳ್ದಂಗೆ ಆಯ್ತಂದ್ರೆ ಈಗ ಗವಾಮ ಶೃಂಗಿ ಭಾವಿ ಇರುತ್ತೆ ಒಂದು ವ್ಯವಸ್ಥೆ. ಆಕಳು ಕೋಡದು, ಕೋಡಿದ್ದ ಆಕಳ ಕೋಡಿಲ್ಲ ಅಂತ. ಆಮೇಲೆ ಕೋಡವೇ ಇಲ್ಲದೆ ಇದ್ದಂಥ ಶಶ ಅದಲ್ಲ, ಯಾವುದು ಕೋಡದ ಈಗ ನಿನ್ನ ಶೂನ್ಯ ಕೋಡಿ ಮೊದಲು ಕೋಡಿ ಶೂನ್ಯ ಏನಾಗ್ಯದ ಮೊದಲ ಕೋಡು. ನಮ್ಮ ಜಗತ್ತು ಆಕಳ ಕೋಡು. ನಿಮ್ಮ ಪ್ರಕಾರವಾಗಿ ಏನಾಯಿತು? ದಡದಡೀತ ಆಕಳು ಕೋಡು ಕಾಣಿಸಕತ್ತದು. ಇದು ಆಕಳ ಕೋಡಿಲ್ಲ ಅಂತ. ಶಶಶೃಂಗ ಅದಲ್ಲ, ಆ ಜಗತ್ತಾಗ ಇಲ್ಲೇ ಅದ ಅಂತ. ಇನ್ನು ಯಾವುದರಿಂದ ಜಗತ್ತಾಗ್ತಂತೀವಿ. ಈ ಶೂನ್ಯಕ್ಕೆ ಸತ್ವ, ಸತ್ಯ ಜಗತ್ತಿಗೆ ಶೂನ್ಯತ್ವ ಅನ್ನಿಕತ್ತೆ. ಜಗತ್ತು ನೋಡಿ ಹೀಗಾಗಬೇಕಾಯ್ತು. ಕೋಡವಿದ್ದ ಆಕಳಿಗೆ ಕೋಡ ಇಲ್ಲದೇ ಇದ್ದ ಶೃಂಗಕ್ಕೆ ಕೋಡ ಅದ ಅಂತ ನೀ ಹೇಳ್ದಂಗೆ ಆಗ್ತದೆ. ಎಲ್ಲರ ಅನುಭವಕ್ಕೆ ವೇದ್ಯವಾದ ಜಗತ್ತು ಸುಳ್ಳು. ಯಾರಿಗೂ ಕಾಣದೇ ಇದ್ದ ತೋರದೇ ಇದ್ದ ಶೂನ್ಯ ಸತ್ಯ ಅಂತ ಹಿಂಗಾಗ್ತದೆ. ಹಿಂಗೆ ಹೇಳಿದೆ ಅಂದ್ರೆ ಹಿಂಗಾಗ್ತದೆ. ಏನು? ಗವಾಮ ಶೃಂಗಿ ಭಾವಿ ನೈಶ್ಯ ಸರಿಸಂಗತ. ಹಾಗಾದ್ರೆ ನೀವು ಹೆಂಗೆ ಮಾಡ್ತೀರಿ ಜಗತ್ತು ವ್ಯವಸ್ಥೆ? ನಮ್ಮನ್ನು ಕೇಳ್ತೀಯ? ಬಾಯ್. ಅಸ್ಮಾಕಂತು ಪ್ರಮಾಣೇನ ಪ್ರಸಾದಾತೀಶ್ವರ ಭಂಗ್ಯಾಗಮಾನಾಂಚ ಪ್ರಾಮಾಣ್ಯಾದ ಯುಜ್ಯತೆ ಅಖಿಲಂ. ಹಾಂ, ನೀವು ಹೆಂಗೆ ಜಗತ್ತಿನ ವ್ಯವಸ್ಥೆ ಮಾಡಿ? ಅಸ್ಮಾಕಂತೂ ಪ್ರಮಾಣೆ ನನ್ನ ಜಗತ್ ಸತ್ಯ. ಯಾಕಂತೀರಿ? ಪ್ರಮಾಣ ಪ್ರತ್ಯಕ್ಷ ಅನುಮಾನ ಆಗಗಳಿಂದ ಪ್ರಮಾಣದ. ಮತ್ತು ಈ ಜಗತ್ತು ಅಚಿಂತ್ಯ ಅದ್ಭುತದಲ್ಲ ಅಂತ. ಪ್ರಸಾದಾತ್ ಈಶ್ವರ, ಭಗವಂತನ ವಿಶೇಷ ಅನುಗ್ರಹದಿಂದ ನಾವು ಇದ್ದೀವಿ. ಜಗತ್ತು ಉಕ್ತ ಭಂಗಿ ಆಗಮಾನ, ಹಿಂದೆ ಹೇಳಿದಂತೆ ಆಗಮಗಳು ಅಂದ್ರೆ ಆರಂಭಣ ತದನಂತ ಆರಂಭಣ ಶಬ್ದಾದಿಭ್ಯ ಎಂಬುದರೊಳಗೆ ನಾವೇನು ಮಾಡಿದ್ವಿ? ಆಗಮ ಅನುಮಾನಗಳಿಗೆ ಪ್ರಾಮಾಣ್ಯವನ್ನು ಹೇಳಿದ್ದರಿಂದ ಏನು ನಮ್ಮ ಪ್ರಕಾರ ಮುಕ್ತ ಭಂಗಿಯಲ್ಲೇನು ಆರಂಭಣಾಧಿಕರಣದಲ್ಲಿ ವೇದಗಳು ಪ್ರತ್ಯಕ್ಷವು ಅನುಮಾನಗಳು ಪ್ರಮಾಣವಾಗಿವೆ ಸಿದ್ಧ ಮಾಡಿ ಮತ್ತೆ ಇನ್ನೂ ಹೇಳಂಗಿಲ್ಲ. ವೇದ ಪ್ರಾಮಾಣ ಸಾಕಷ್ಟು ಥರ ಮಾಡಿದ್ದಾರೆ. ನೀವು ಮರ್ತ ನಾವೇ ಮಾಡಬೇಕು. ಆ ಹಿಂದೆ ಹೇಳಿದ ಪದ್ಧತಿಯಂತೆ ಪ್ರಾಮಾಣ್ಯ ವೇದಗಳಿಗೆ ಪ್ರತ್ಯಕ್ಷಕ್ಕೆ ಅನುಮಾನಕ್ಕೆ ಪ್ರಾಮಾಣ್ಯದಿಂದ ಅಖಿಲಂ ಯುಜ್ಯತೆ. ಈ ಮೂರೂ ಪ್ರಮಾಣಗಳಿಂದ ನಾವು ಜಗತ್ಸತ್ಯ ಅಂತ ಸಿದ್ಧ ಮಾಡ್ತೀವಿ. ನಿನ್ನಂಗೆ ಶೂನ್ಯ ಸತ್ಯೋ ಮಿಥ್ಯ ಅಂತ ಕೇಳಿದಾಗ ನಿನ್ನ ವಾಕ್ಯ ಒಂದೇ ಪ್ರಮಾಣ, ವೇದಿಲ್ಲ, ಯುಕ್ತಿನೂ ಇಲ್ಲ. ಅದು ಯುಕ್ತಿಯಲ್ಲೇ ಬೇಕಲ್ಲ. ಪ್ರತ್ಯಕ್ಷ ಇಲ್ಲ, ಯುಕ್ತಿ ಇಲ್ಲ, ಆಗಮಕ ಇಲ್ಲೇ ಇಲ್ಲ. ಅವೆರಡೂ ಇಲ್ಲ, ಮೂರು ಇಲ್ಲೇ ಅಲ್ಲ. ಎರಡೂ ಇಲ್ಲ ಅಂದ್ರೆ ಆಗ ಬರುವುದೇ ಇಲ್ಲ ಹೊರಗೆ. ಹಾಗೆ ದೃಶ್ಯತ್ವ. ಆದ್ದರಿಂದ ಏನಾಯ್ತು ಈಗ? ಇದೆಲ್ಲವೂ ಇನ್ನು ಸ್ವಲ್ಪ ಇದು ಮಾಯಾವಾದಿ ಸಮೀಪ ಇದೆ. ನಾ ಶೂನ್ಯವಾದ ಇವನು ಅವರಂಗೆ ಮಾತಾಡ್ತಾನೆ. ಹಂಗೆ ದೃಶ್ಯತ್ವಾದಿಮತಂ ಮಿಥ್ಯಾ ಸ್ವಪ್ನವಚ್ಛೇದಿಯಂ ಚಮಾ ಮಿಥ್ಯಾಚೇ ಸಾಧ್ಯ ಸಿದ್ಧರ್ನ ವಿಚಾರೋ ನ ಚೇತ್ ಭವೇ. ಅವ ಈ ಮಾಯಾವಾದಿನೂ ಅಷ್ಟೇ, ಇವನು ಅಷ್ಟೇ. ಒಂದು ಪ್ರಮಾಣ ಹೇಳ್ತಾನೆ. ಜಗತ್ತು ಸುಳ್ಳು ಅನ್ನಿಕ್ಕೆ ಒಂದು ಪ್ರಮಾಣ ಹೇಳ್ತಾನೆ. ಏನು?
ಮಾಯಾವಾದಿ ಅವ ಆಗಮನ ಹೇಳ್ತಾನೆ, ಆಗಮ ಒಪ್ತಾನೆ. ಇವ ಶೂನ್ಯವಾದಿ ಇದ್ದಾನಲ್ಲ, ಆಗಮ ಒಪ್ಪಂಗಿಲ್ಲ, ಅನುಮಾನ ಮಾಡ್ತಾನೆ. ವಿಶ್ವಂ ಯುವತಮ್ಮಂದ್ರೆ ಜಗತ್ತು, ನಮ್ಮ ನಿಮ್ಮ ವಿವಾದಕ್ಕೆ ಆಸ್ಪದವಾದ ಜಗತ್ತು. ಜಗತ್ತು ಅದೇ ಒಂದು ಮಿಥ್ಯಾ ಸುಳ್ಳಾಗಿದೆ. ದೃಶ್ಯತ್ವ ಕಾಣುವುದರಿಂದ ಕಾಣುವುದರಿಂದ ದೃಷ್ಟಿ ಆಗ್ತಾನ. ನಮ್ಮ ಜ್ಞಾನಕ್ಕೆ ವಿಷಯ. ಜ್ಞಾನಕ್ಕೆ ಹಿಂಗೆ ದೃಶ್ಯ ಅಂದ್ರೆ ಜ್ಞಾನಕ್ಕೆ ದೃಗ್ ವಿಷಯ. ದೃಕ್ ಅಂದ್ರೆ ಜ್ಞಾನ, ಕಣ್ಣಿಗೆ ಕಾಣುವ ದೃಷ್ಟಿ ದೃಗ್ ವಿಷಯ. ಯಾವುದು ನಿಮಗೆ ತಿಳಿತದೋ ಸುಳ್ಳು ನೋಡಿ. ಯಾವುದು ನೀವು ದೃಶ್ಯ ಆಗ್ಯದ, ದೃಶ್ಯ ಅಂದ್ರೇನು? ತಿಳಿತದ ಜ್ಞಾನಕ್ಕೆ ತಿಳಿಯಲು ಕೇಳಲ್ಪಡೆ ಜ್ಞಾನಕ್ಕೆ ವಿಷಯವಾಗಿದೆ. ದೃಶ್ಯತ್ವ ಜ್ಞಾನಕ್ಕೆ ವಿಷಯವಾಗಿದೆ. ಜ್ಞೇಯ ಅಂತ. ಜ್ಞೇಯ ಕಣ್ಣಿಗೆ ಕಾಣುವುದು ಇಷ್ಟು ಸೀಮಿತ ಅರ್ಥ ಅಲ್ಲ. ಕಣ್ಣು ಮೊದಲಾದ ಇಂದ್ರಿಯಗಳಿಗೆ, ಮನಸ್ಸು ಮೊದಲಾದ ವಸ್ತುಗಳಿಗೆ ಯಾವುದು ಜ್ಞೇಯವಾಗಿದೆಯೋ ಅದು ಸುಳ್ಳು. ಯಥಾ ಶುಕ್ತಿರೋದು, ಯಥಾ ಶಿಲ್ಪಿಯಲ್ಲಿ ಕಾಣುವ ಬೆಳ್ಳಿ ನೀವು ತಿಳಿದೋದಿಲ್ಲ, ಸುಳ್ಳ. ರಜ್ಜು ಸ್ವಲ್ಪ ತಿಳಿದೋದಿಲ್ಲ, ಸುಳ್ಳ. ಸ್ವಪ್ನದಲ್ಲಿ ಕಾಣುವ ವಸ್ತುಗಳು ಸುಳ್ಳ ತಿಳಿದೋದಿಲ್ಲ, ದೃಶ್ಯತ್ವದ. ಸುಳ್ಳ ಯತ್ರ ದೃಶ್ಯತ್ವ ತತ್ರ ಮಿಥ್ಯ, ಯತ್ರ ಧೂಮ ತತ್ರ ವನ್ಯ. ಈಗ ಅನುಮಾನ ಮಾಡ್ತಿರೋದು ಇಲ್ಲಿ ಧೂಮಾಲಿ ವನ್ಯ ಅಂತಂತಿದ್ದಿಲ್ಲ, ಹಾಗೆ ಇಲ್ಲಿಯೂ ಕೂಡ ಎಲ್ಲ ದೃಶ್ಯತ್ವದ ಸುಳ್ಳು. ಸುಳ್ಳು. ಇದೆಲ್ಲ ದೃಶ್ಯದ. ಶಿಲ್ಪಿಯಲ್ಲಿ ಕಾಣುವ ಬೆಳ್ಳಿ, ಹಗ್ಗದಲ್ಲಿ ತೋರುವ ಹಾವು, ಸ್ವಪ್ನದಲ್ಲಿ ತೋರುವ ವಸ್ತುಗಳು ದೃಶ್ಯ ಆಗ್ಯಾವಲ್ಲ. ದೃಶ್ಯ ಅಂದ್ರೆ ಬರೀ ಕಣ್ಣಿ ನೋಡಲು ಪಡೋದಲ್ಲ, ಜ್ಞಾನದ ವಿಷಯ ಆಗ್ಯಾವ. ಅವೆಲ್ಲವೂ ಸುಳ್ಳು. ಹಾಗೆ ಜಗತ್ತು ಕೂಡ ದೃಶ್ಯ ಆಗಿದೆ. ಏನು ಸಂಬಂಧ ಏನು ಸಂಬಂಧ ಏನು ಅಲ್ಲ, ಜಗತ್ತು ಸುಳ್ಳಾಗಿದೆ. ದೃಶ್ಯ ಆಗಿದ್ದಲ್ಲ, ದೃಶ್ಯವಾಗಿದ್ದೆಲ್ಲವೂ ಸುಳ್ಳು. ಹಾಗೆ ಸ್ವಪ್ನದಲ್ಲಿ ಕಾಣುವ ವಸ್ತುಗಳು ಅಂತ ಹಿಂಗೆ ಅಂತ ನಾವು ದೃಶ್ಯತ್ವ ದಿಮತಂ ಮಿಥ್ಯಾ ಸ್ವಪ್ನವಚ್ಚೇತಿ ಯಂ ಶಮ ಮಿಥ್ಯಾ ಅಂತ ಹೇಳಿ ಅವನ ಕೇಳ್ತೀವಿ. ಇದು ಏಂಚಮ, ಈ ನಿನ್ನ ಪ್ರಮಾಣದಲ್ಲ. ಇದು ಯಾವ ಪ್ರಮಾಣ ಹೇಳಿದ್ರು ನೀವು ಮಾಡಿದ್ದು? ಇದು ಯಾವ ಪ್ರಮಾಣ? ಅನುಮಾನ. ಅನುಮಾನ ಹೋದ್ರೆ ಇನ್ನೊಂದು ಪ್ರಮಾಣ. ಆಚಾರ್ಯ ಕೇಳ್ತಾರೆ, ಏಂಚಮ ಮಿಥ್ಯಾಚಿ, ಈ ಪ್ರಮಾಣ ಜಗತ್ತಿನಾಗನು ಹೊರಗದು. ನೀ ಯಾವ ಪ್ರಮಾಣದಿಂದ ಜಗತ್ ಸುಳ್ಳು ಅಂದಿಕತ್ತೀವಿ, ಆ ಅನುಮಾನ ಪ್ರಮಾಣ ಜಗತ್ತಿನಾಗದನೋ ಇದು. ಜಗತ್ತಿನಾಗದ ಏನಾಯ್ತದೆ? ಮಿಥ್ಯಾನೆ. ದುಶ್ಯತ್ವ ಎಂಬ ಅನುಮಾನ, ದುಶ್ಯತ್ವಾನುಮಾನ ಮಿಥ್ಯಾ ಆಯ್ತಲ್ಲ. ದುಶ್ಯತ್ವಲ್ಲೇ ಮಿಥ್ಯಾತ್ವ ಬಂತು. ಯಾಕೆ ನಿನ್ನ ಪ್ರಕಾರ ಈ ದುಶ್ಯತ್ವ ಎಂಬ ಅನುಮಾನದ ನೋಡಿ, ಅನುಮಾನ ಸತ್ಯನೋ ಮಿಥ್ಯಾ. ನೀ ಯಾವ ಅನುಮಾನದಿಂದ ಜಗತ್ತು ಸುಳ್ಳಂತ ಹೇಳಿಕತ್ತೀವಿ, ಆ ಅನುಮಾನ ದುಶ್ಯತ್ವ. ಯಾವ ಫೂಟ್ ಪಟ್ಟಿಯಿಂದ ಇಷ್ಟೆಲ್ಲ ನೀ ಮನೆ ಅಳಿಲಿಕತ್ತಿದೆ, ಆ ಫೂಟ್ ಪಟ್ಟಿ ಅಧಿಕೃತ ಅನಧಿಕೃತ? ಅಧಿಕೃತ ಅಂದಿ ಸತ್ಯ ಹೇಳೋದು, ಫೂಟ್ ಪಟ್ಟಿ ಸತ್ಯ ಅಂತ ಮನೆ ಸತ್ಯ. ಅದ್ವೈತ ಭಾಗ್ಯ ಅಂದ್ರೆ ಶೂನ್ಯತ್ವೇ ಹೋಗಿ ಅವನು ಶೂನ್ಯವೇ ಸತ್ಯ ಅಂತ. ಮತ್ತು ಈ ದೃಶ್ಯತ್ವ ಸತ್ಯ ಆಯ್ತು, ಮಿಥ್ಯಾ ಅಂತ. ದೃಶ್ಯತ್ವೇ ಮಿಥ್ಯಾ ಅಂದಮೇಲೆ ಸಾಧ್ಯ ಸಿದ್ಧ ಸಾಧ್ಯ ಸಿದ್ಧ ಅಂದ್ರೆ ಮಿಥ್ಯಾಭೂತ ಹೇತು ಸಾಧ್ಯತೆ ಆಗಂಗಿಲ್ಲ. ಹೊಗೆನೇ ಸುಳ್ಳಾದ್ಮೇಲ ಅದರಿಂದ ಅಗ್ನಿಶುದ್ಧಿ ಹಂಗ. ಈ ಅನುಮಾನವೇ ದುಶ್ಯತ್ವಾನುಮಾನವೇ ಸುಳ್ಳಾದ್ಮೇಲ ಅದರಿಂದ ಮಿಥ್ಯಾ ಸಿದ್ಧಿ ಹಂಗ ನೋಡಿ. ಮಿಥ್ಯಾಚೆ ಸಾಧ್ಯ ಸಿದ್ಧಿ ಅದು ಸಿದ್ಧಿ ಆಗಂಗಿಲ್ಲ. ಯಾಕೆ ಹೇಳ್ರಿ? ಈ ಕಣ್ಣೇ ಸುಳ್ಳಾದ್ಮೇಲೆ ಸುಳ್ಳಾದ ಕಣ್ಣಿನಿಂದ ವಸ್ತು ಹೆಂಗೆ ಕಾಣಿಸ್ತದೆ? ದುಶ್ಯತ್ವಾನುಮಾನವೇ ಸುಳ್ಳಾದ ಮೇಲೆ ಸಾಧ್ಯ ಸಿದ್ಧಿ ಹಾಗಾಗಿಲ್ಲ. ಇನ್ನೊಂದು ಹೇಳ್ತಾರೆ ವ್ಯಭಿಚಾರೋ ಮತ್ತೆ ಇಲ್ಲ ಇಲ್ಲ ದುಶ್ಯತ್ವ ಸತ್ಯ ಅಂದ. ದುಶ್ಯತ್ವ ಸತ್ಯ ತನ್ನ ಮಿಥ್ಯಾ ಇಲ್ಲ, ವ್ಯಭಿಚಾರ. ಎಲ್ಲಿ ಹೇತು ಅದ ಅಲ್ಲಿ ಸಾಧ್ಯ ಇರಬೇಕು, ಎಲ್ಲಿ ಹೇತು ಇಲ್ಲ ಸಾಧ್ಯ ಇರಬಾರ್ದು. ಈಗೇನಾಯ್ತು? ದುಶ್ಯತ್ವ ಸತ್ಯ ಆಯ್ತು, ಅಲ್ಲಿ ಮಿಥ್ಯಾತ್ವ ಅದ, ಮಿಥ್ಯಾತ್ವ ಇಲ್ಲ ಅಲ್ಲಿ ಹೇತು ಅದ ಸಾಧ್ಯ ಇಲ್ಲ, ಅದು ವ್ಯಭಿಚಾರ. ಮಿಥ್ಯಾ ಆಯಿತು, ದುಶ್ಯತ್ವ ಅನುಮಾನ ಮಿಥ್ಯಾ ಆಯಿತು, ಸಾಧ್ಯ ಸಿದ್ಧಿನೇ ಆಗ. ಸತ್ಯ ಆಯಿತು ಅಂತಂದ್ರೆ ವ್ಯಭಿಚಾರ. ವ್ಯಭಿಚಾರ ಏನು? ಹೇತು ಅದ ಸಾಧ್ಯ ಇಲ್ಲ, ಮಿಥ್ಯಾತ್ವ ಏನು ಸಾಧ್ಯ ಇಲ್ಲ, ಎರಡೂ ತ್ರಾಸ. ಆದ್ದರಿಂದ
ಸಾಧಕತ್ವಂ ಅಸತ್ಯಸ್ಯ ಸಾಧ್ಯಂ ವ್ಯಪ್ರತಿಪತ್ತಿತಃ ಸಚೇತನವಸ್ಥಾಸ್ಯ ಸತ್ವಂ ಚಾಸ್ಯಾನುಭೂತಿತಃ ಭೂತಿ ವಿರೋಧೇನ ಮಿಥ್ಯಾತ್ವೇ ಮಾನಕಾಚನ ಈಗ ಸಾಧಕತ್ವಂ ಅಸತ್ಯಸ್ಯ ಇದು ನಿನ್ನ ಅನುಮಾನವೇ ಅಸತ್ಯ ಆಗಲಿ ತಪ್ಪೇನಾಯ್ತು ನಮ್ಮ ಅನುಮಾನ ಅಸತ್ಯವಾದದ್ದಕ್ಕೆ ಸಾಧಕತ್ವ ಇಲ್ಲ. ನೀವು ಅನುಮಾನದಿಂದ ಏನು ಸಾಧನೆ ಮಾಡ್ಕೊತೀರಿ? ಜಗತ್ ನಿಷ್ಠ ಅನುಮಾನ ಸತ್ಯನೋ ಸುಳ್ಳನೋ? ಸುಳ್ಳಾದ ವಸ್ತು ಸಾಧಕತ್ವ ಬರ್ತದೇನು? ಈಗ 1 ಕಿಲೋ ಪಲ್ಯಕಾಯಿ ತೊಗೊಳ್ತೈತಿ. ಇದು ಪಲ್ಯ 1 ಕಿಲೋ ಅಂತ ಅನ್ನೋದು ಸಿದ್ಧ ಮಾಡೋದು ಯಾವುದು? ವೇಟ್ ಕಲ್ಲು ಇಲ್ಲ, ಕಲ್ಲು ಸುಳ್ಳದರಿ ಅಂದ್ಬಿಟ್ರೆ ಇದು ಹೆಂಗೆ ಸತ್ಯ ಆಗ್ತದೆ? ಈ ಪಲ್ಯದ 1 ಕಿಲೋತ್ವ ಸಿದ್ಧ ಆಗೋದು ಅದರಿಂದ ಕಲ್ಲಿನ 1 ಕಿಲೋತ್ವದ ಕಲ್ಲು 1 ಕಿಲೋದ ಇಲ್ಲ, ಅದು 1 ಕಿಲೋ ಸುಳ್ಳದ ಅಂದ್ರೆ ಇದು ಹೆಂಗೆ ಸತ್ಯ ಆಗ್ತದೆ? ಸುಳ್ಳಾದದ್ದಕ್ಕೆ ಸಾಧಕತ್ವ. ಈ ಪಲ್ಯ 1 ಕಿಲೋದ ಸಾಧನೆ ಮಾಡಬೇಕು ಇಲ್ಲ? ನೀವು ಯಾವುದೇನು ಸಾಧನೆ ಮಾಡ್ತೀರಿ? ಅದೇ ಸುಳ್ಳದ. ಅದೇ ಸುಳ್ಳಿದ್ದಾಗ ಆ ಸಾಧ್ಯವಾದ ಸತ್ಯ ಹಂಗ ಹೇಳಿದ್ರು. ಅಸತ್ಯಸ್ಯ ಸಾಧಕತ್ವಂ ಏನಿದೆ? ಸಾಧಕತ್ವ ಅಸತ್ಯಸ್ಯ ನ ಸಾಧಕತ್ವ ಅಸತ್ಯಸ್ಯ ಸಾಧ್ಯಂ ವಿಪತ್ತಿಪತ್ತಿ. ಸಾಧ್ಯ ವಿಪತ್ತಿ ಬಂದಾಗಿ ಈ ಒಂದು ಕಿಲೋ ಪಲ್ಯ ಇದು 1 ಕಿಲೋ ಹೌದೋ ಅಲ್ಲೋ ನಮಗೆ ಪತ್ತಿ ಬಂದ ಹೌದು. ಸಿದ್ಧ ಮಾಡೋದು ಹೆಂಗೆ? ನೀವು 1 ಕಿಲೋ ನಮಗೆ ಹೆಂಗೆ ಕೊಡ್ತಪ್ಪ? ಬಂದೆ ಪತ್ತೆ ಹಾಕಿ ಅದೇ ಸುಳ್ಳೋದು, ಕಲ್ಲೇ ಸುಳ್ಳೋದು. ನೋಡಿ ಇದು ಹೆಂಗೆ ಸತ್ಯ ಆಗ್ತದೆ? ವಿಪತ್ತಿಪನ್ನವಾದ ಸಾಧ್ಯವನ್ನು ಸುಳ್ಳಾದ ಸಾಧನೆ ಹೆಂಗೆ ಸಿದ್ಧ ಮಾಡ್ತದೆ? ತಸ್ಸಚೆ ಧನವ ಇಲ್ಲ, ಹಿಂಗಲ್ಲ. ಆ ಕಲ್ಲು ಸತ್ಯ, ಕಲ್ಲು ಸತ್ಯ. ಆ ಕಲ್ಲು 1 ಕಿಲೋದ ಅಂತ ಅನ್ಲಿಕ್ಕೆ ಹೆಂಗೆ ಸಾಧನೆ ಮಾಡವ? ಪಲ್ಯ 1 ಕಿಲೋ ಅನ್ಲಿಕ್ಕೆ ಕಲ್ಲು ಸಾಧನೆ ಹೆಂಗೆ ಮಾಡ್ತೀವಿ? ಇನ್ನೊಂದು ಕಲ್ಲು ತೊಗೊಂಬರಿ, ಆ ಕಲ್ಲು 1 ಕಿಲೋದ ಅಂತ ಹೆಂಗೆ ಮಾಡೋದು? ಇನ್ನೊಂದು ಇತಿ ಅನವಸ್ಥ ದೃಶ್ಯತ್ವಾನುಮಾನ. ದೃಶ್ಯತ್ವ ಸಾಧಕವಾದಂತಹ ದೃಶ್ಯತ್ವವೇ ಸುಳ್ಳಾದ ಸಾಧಕತ್ವ ಇಲ್ಲ. ಸತ್ಯ ಅಂತಂದು ಅಂದ್ರೆ ಅದನ್ನು ಸಾಧನೆ ಮಾಡಲಿಕ್ಕೆ ಒಂದು ವಸ್ತು ಬೇಕು, ಸತ್ಯವಾದ. ಅಂದರೆ ಅದನ್ನ ಸಂಶಯ ಇನ್ನೊಂದು ಇತಿ ಅನವಸ್ಥ ಅನುಭೂತಿ ವಿರೋಧೇನ ಮಿಥ್ಯಾತ್ವೇ ಮಾನಕ. ಹಿಂಗೇನಾಯಿತು? ಮಿಥ್ಯಾಭೂತವಾದದ್ದಕ್ಕೆ ಪ್ರಾಮಾಣ್ಯವೇ ಇಲ್ಲ. ನಮ್ಮ ಅನುಭವ ವಿರೋಧ ಬಂತು. ಜಗತ್ಯಾಗ ಯಾವುದು ಸಾಧಕವೋ ಅದು ಮಿಥ್ಯಾ ಇಲ್ಲ. ಈ ಅನುಭವದಲ್ಲಿ ಸಾಧನ ಮಾಡುವ ಜಡ್ಜು ಇದು ನಿರ್ಣಯ ಸಾಧನೆ ಮಾಡ್ತಾನೆ, ವ್ಯಕ್ತಿನ ಮಾಡಿದ್ರೆ ನಿರ್ಣಯ ಮಾಡ್ತಾನೆ. ಮತ್ತು ಅಲ್ಲೇ ನಿಮಗೆ ಪ್ರಾಮಾಣ್ಯ ಇಲ್ಲದೆ ಜಗತ್ತಿನಾಗ ಸಾಧನೆ ಮಾಡೋದು ಯಾವುದು? ಅನುಭವ ವಿರೋಧ ಬರ್ತದೆ. ಅನುಭವತೆ ಮಿಥ್ಯಾತ್ವಕ್ಕೆ ಪ್ರಾಮಾಣ್ಯವಿಲ್ಲ. ಮಿಥ್ಯಾತ್ವೇ ಮಾನಕ. ಮಿಥ್ಯಾತ್ವ ಜಗತ್ ಸುಳ್ಳಲಿಕ್ಕೆ ಯಾವ ಪ್ರಮಾಣವೂ ಇಲ್ಲ. ಮಾನ ಪ್ರಮಾಣ, ಆ ಪ್ರಮಾಣ ಸತ್ಯವನ್ನು ಸುಳ್ಳೋದನ್ನು ಹೇಳೋದು. ಜಗತ್ತಿಗೆ ಮಿಥ್ಯಾತ್ವ ಸಾಧನ ಮಾಡುವ ಪ್ರಮಾಣ ಏನದ? ಅಸತ್ಯನ ಮಿಥ್ಯಾ. ಸತ್ಯ ಅಂತ ಹೇಳಬೇಕು. ಸತ್ಯ ಅಂತ ಹೇಳಿ ಶೂನ್ಯ ಸತ್ಯ ಅಲ್ಲ. ಶೂನ್ಯ ಅದು ನೀವು ಪ್ರಮಾಣ. ಸುಳ್ಳಂದು ಸುಳ್ಳಾದದ್ದಕ್ಕೆ ಸಾಧಕತ್ವ ಇಲ್ಲ, ಪ್ರೂವ್ ಮಾಡೋ ತಾಕತ್ತಿಲ್ಲ. ಹಿಂಗಾಗಿ ಏನಾಯಿತು? ಜಗತ್ತು ಸುಳ್ಳಂತರಲಿಕ್ಕೆ ನಿನಗೆ ಯಾವ ಪ್ರಮಾಣಗಳು ಇಲ್ಲ. ಆ ಪ್ರಮಾಣಗಳೇ ಸುಳ್ಳಂತೀರ. ಸುಳ್ಳಾದಕ್ಕೆ ಪ್ರಮಾಣ ಹೆಂಗಂತ ಎರಡು ಬಗ್ಗೆ ಯಾವುದೋ ಒಪ್ಪು. ಸುಳ್ಳದೇ ಆಗಬೇಕು, ಪ್ರಮಾಣ ಸುಳ್ಳಾಗಬೇಕು. ಆದ್ದರಿಂದ ಏನಾಯಿತು? ನಮ್ಮೆಲ್ಲರ ಅನುಭವಕ್ಕೆ ವಿರೋಧ ಬರುವುದರಿಂದ ಜಗತ್ತನ್ನು ಮಿಥ್ಯಾ ಅಂತಂದಲಿಕ್ಕೆ ಯಾವ ಪ್ರಮಾಣಗಳು ಇಲ್ಲ ಅಂತ ಹೇಳಿದ್ರು. ಇನ್ನೊಂದು ಸ್ವಲ್ಪ ಮುಖ್ಯ 232 ಭೇದೋ ವಿಶೇಷ ಧರ್ಮಯಾದಿ ಅತೀತ ಅನಾಗತೌ ಕಾಲೌ
ಸಾಕ್ಷಿ ಗೋಚರವೋ ಸಂಬಂಧಿತಯ ಸತ್ವಂ ಅಭಿದೃಷ್ಟಸ್ಯ ಸಾಕ್ಷಿಗಂ ದೃಢದೃಷ್ಟಂ ತು ದೃಢದೃಷ್ಟಂ ತು ಯದೃಷ್ಟಂ ದೃಷ್ಟ್ವಾ ಭಾಸಸ್ತತೋ ಪರಂ. ಭಗವಂತ ಏನಂದ್ರೆ ಜಗತ್ತೆಲ್ಲವೂ ಮಿಥ್ಯಾತ್ಮ ಅಂತ ಭ್ರಮ ಅಂತಂದು ನೀವೇನು ಹೇಳಿದ್ರೆ ಯಾರಿಗೂ ಬಾಧ ಬಂದಿಲ್ಲ, ಜಗತ್ತಿಲ್ಲ ಅಂತ ಯಾರಿಗೂ ಬಾಧ ಬಂದಿಲ್ಲ. ಅದಕ್ಕಿದು ಸುಳ್ಳ. ಸಿಂಪಿ ನೋಡಿ ನೀವು ಬೆಳೆದಂತೀರಿ, ಅಲ್ಲಿ ಬಾಧ ಬಂದು ನೇದಂ ಬಂದ. ಈ ಜಗತ್ತಿನೊಳಗೆ ನೇದಂ ಬಂದಿರ್ತದೆ, ಇದೊಂದು ಬಾಧ ಬಂದಿಲ್ಲ. ಈಗ ಸತ್ಯ ನೀವು ಹೇಳಿ ಅವಂತಾನ ಅಲ್ರಿ ಎಂದು ಹಾಡಿದ್ದೀರಿ. ಈ ಜಗತ್ತಕ್ಕೆ ಈ ಸದ್ಯ ಬಾಧ ಬರೋಂಗಿಲ್ಲ, ಮುಂದೆ ಬರ್ತದೆ. ಎಷ್ಟೋ ಜನ್ಮಗಳಾಗಬೇಕು. ನೀವು ನಿಮ್ಮ ಪುರಾಣದಾಗ ಮಂದಿ ಹೇಳ್ತಿದ್ದಿಲ್ಲ, ಮೋಕ್ಷ ಇಷ್ಟವೂ ಆಗಂಗಿಲ್ಲ, ಮುಂದಾಗ್ತದೆ. ಅದಕ್ಕೆ ಪುರಾಣ ಜನ ಬತ್ತು ಬರ್ರಿ, ಈ ಮಂದಿಗೆ ಸಮಯ ಸಿಗಲಿಲ್ಲ. ಸರಿ ಇಷ್ಟು ಬಾಟಿ ಬಂದು ಮೋಕ್ಷ ಈ ಸಗು ಏನಾಗ್ತದೋ ಮುಂದಾಗ್ತದೆ. ಹಂಗೆ ನಾವು ಏನು ಹೇಳ್ತೀವಿ ಮಂದಿಗೆ, ಜಗತ್ತೆಲ್ಲವೂ ಸುಳ್ಳೇ. ಈ ಸುಳ್ಳು ಯಾವ ಗೊತ್ತಾ? ಮುಂದೆ ಗೊತ್ತಾಗ್ತದೆ. ದೀರ್ಘಕಾಲೀನ ಬ್ರಹ್ಮ ನಾನು ಒಂದು ಅಂತ ಯಾವಾಗ ನಿಮಗೆ ಅಪರೋಕ್ಷ ಆಗ್ತದ, ಓ ಇದೆಲ್ಲವು ಅಂದ್ರೆ ಜಗತ್ತಿನಾಗಿದ್ದ ಭೇದ ಎಲ್ಲವೂ ಮುಂದೆ ಭ್ರಮ ಅಂತ ಗೊತ್ತ. ಈ ಸದ್ಯ ಅದು ನೀವು ಅದನ್ನು ಗೊತ್ತಾಗ್ತದೆ. ಅದು ಮುಂದೆ ಅದು ಒಂದು ದಿವಸ ನಿಮ್ಗೆ ಅದು ಸುಳ್ಳು ಅಂತ ಗೊತ್ತ. ನಾವು ಮಕ್ಕಳಿಗೆ ಅಂತಿರ್ತೀವಿ, ಅಮ್ಮ ಈಗೆಲ್ಲ ಆಟ ಆಡ್ತೀವಿ, ಆಡು ಮುಂದೆ ನೋಡ್ಕೊ ಮುಂದೆಲ್ಲ ಇದಾಗ್ತದೆ ಅಂತ ಅಂತಿರ್ತೀವಿ. ಆದ್ರೆ ಈಗೆಲ್ಲ ಆಟ ಆಡೋ ಸುಳ್ಳನ್ನು ಮಾತ್ರ ಖರೇನೆ ಹಿಂಗೆ ಆಟ ಆಡ್ಕೋದು ಕೋತಿ ಅಂತ ಮುಂದಿನ ಭವಿಷ್ಯ ಹಾಳಾಗ್ತಂತ ಈ ಸುಳ್ಳು ಅಂತ ಅಷ್ಟೇ. ಈಗ ಮುಂದೆ ಅವ ಏನಾಗ್ತಾನಂದ್ರೆ ಪಾಪ ಕೆಟ್ಟ ಹುಡುಗ ಆಗ್ತಾನೆ. ಅಯ್ಯೋ ನಮ್ಮ ಅವ್ವ ಅಪ್ಪ ಹೇಳ್ತಿದ್ರು, ನಾವು ಕೇಳಿಲ್ಲ, ಅದು ನಾ ಹಿಂದೆ ಮಾಡಿದ್ದೆಲ್ಲ ಅಪರಾಧ ಸುಳ್ಳು ಅಂತಾನೆ. ನಾವು ಸುಳ್ಳಂತಾನ ನಾನು ಅವ್ರ ಮಾತು ಕೇಳಬೇಕಾಗಿತ್ತು ಅಂತ. ಅಯ್ಯೋ ನಾ ಹಿಂದೆ ಮಾಡಿದ್ದೆಲ್ಲವೋ ಸುಳ್ಳು ಅಂತ ಬಾಧ ಬರ್ತದೆ. ಮುಂದೆ ದಾಟಾಗಿ ಎಲ್ಲ ಮಂದಿರ ಅಸಹ್ಯ ಆದಾಗಿ ನಮ್ಮ ಅವ್ವ ಅಪ್ಪ ಬರೋಬ್ಬರ ಹೇಳ್ತಿದ್ರು, ನಾನು ಸುಳ್ಳೆ ಮಾಡಿದ. ಅದಕ್ಕೆ ಬಾಧ ಅಂತೀರಿ, ಏನಂತೀರಿ? ಬಾಧ ಅಲ್ಲ. ಅಥವಾ ನಾ ಆವಾಗ ಮಾಡೋದೆಲ್ಲ ಖರೆ ಅಂತ ತಿಳ್ಕೊಂಡಿದ್ದೆ, ಅದೇ ಸತ್ಯ. ಈಗ ಸುಳ್ಳಂದೇನು? ಆ ರೀತಿಯಾಗಿ ವ್ಯರ್ಥ ವೇಳೆ ಕಳೆದರೆ ಉನ್ನತಿ ಆಗುವುದಿಲ್ಲ ಅಂತ ನಮ್ಮವ್ವ ಅಪ್ಪ ಹೇಳ್ತೀವಿ. ಉನ್ನತಿ ಆಗ್ತಂತ ಉನ್ನತಿ ಆಗಿಲ್ಲ. ಅವಾಗ ಹಿಂದೆ ಮಾಡಿದ್ದೆಲ್ಲ ಸುಳ್ಳು ಅಂತ ಅನಿಸಿಲ್ಲ ಅವಾಗ. ಅದೇನಿಲ್ಲ, ನಾನು ಮಾಡಲಾದಾಗಿತ್ತು ಅಂತ. ಆಗ ಬ್ರಹ್ಮ ಸಾಕ್ಷಾತ್ಕಾರ ಆದ ಕೂಡಲೇ ಜಗತ್ತೆಲ್ಲವೂ ಸುಳ್ಳು ಅಂತ ಆಗ್ತದೆ. ಮುಂದೆ ಗೊತ್ತಾಗ್ತದೆ ಇದು ಈಗಿಲ್ಲ, ಈಗ ಸತ್ಯ ಅಂತದ, ಸಾಕ್ಷಿ ಸತ್ಯ ಅಂತೇಳಿ. ಇನ್ನೊಂದು ಹೇಳ್ತಾನೆ ನಾವು, ಸಾಕ್ಷಿಗೆ ಬಾಯಿ ತೆಗೆದ್ರೆ ಪ್ರತ್ಯಕ್ಷ ಸಾಕ್ಷಿ ಅಂತೇಳಿ. ನೀವು ಸಾಕ್ಷಿಗೂ ತಾಕತ್ತೇನಿಲ್ಲ ಹೇಳಿ, ಸಾಕ್ಷಿ ಪ್ರಮಾಣ ತಾಕತ್ತೇನು. ಈ ವರ್ತಮಾನ ಕಾಲದಾಗಿದ್ದ ವಸ್ತು ಸತ್ಯ ಅಂತ ಸಾಕ್ಷಿ ಎಷ್ಟು? ಸಾಕ್ಷಿ ಒಂದು ಲಿಮಿಟೇಷನ್. ಈ ಸದ್ಯ ನೀವೇನು ಭೋಗ ಮಾಡ್ತೀವಿ, ಕೈಯೇನೋ ಸಿಹಿನೋ ಕೂತು, ಇದನ್ನು ಸಾಕ್ಷಿ ಪ್ರಾಮಾಣಿಕ ಅಂತ ಹೇಳೋಣ. ಅದು ಮುಂದಿನ ಹೆಂಗೆ ಹೇಳ ಮಾಡ್ತದೆ? ಭವಿಷ್ಯತ್ ಕಾಲ ಆಗುತ್ತೆ. ಭವಿಷ್ಯತ್ ಕಾಲ ಜಗತ್ತು ಸುಳ್ಳದ ಅಂತ ಗೊತ್ತಾಗೋದು ಈ ಸಾಕ್ಷಿ ಹೆಂಗೆ ಹೇಳೋಣ. ನೀವು ಬಾಯ ತೆಗೆದ ಸಾಕ್ಷಿ ಪ್ರಮಾಣ ಕೊಡ್ತೀವಿ. ಸಾಕ್ಷಿ ಶಕ್ತಿ ಎಷ್ಟದ ಹೇಳ್ರಿ? ವರ್ತಮಾನ ಮಾತ್ರ ಗ್ರಹ. ಅದು ನಾವು ಜಗತ್ ಸುಳ್ಳು ಅಂತ ಹೇಳೋದು ಯಾವಾಗ? ಭವಿಷ್ಯತ್ ಕಾಲ. ಆಮೇಲೆ ಈಗ ಮುಂದೆ ಹೇಳೋ ಮಿಥ್ಯಾತ್ವ ಈಗ ಹೆಂಗೆ ಸಾಕ್ಷಿ ಹೇಳೋಣ? ಅದಕ್ಕೆ ನಿಮ್ಮ ತಪ್ಪು ಜಗತ್ತು ಸುಳ್ಳು ಮಕ್ಕೊಂಡು ಕೂತ. ಅದು ಅತೀತ ಅನಾಗತವು ಅದಕ್ಕೆ ಹೇಳಿದ್ರು, ಹಿಂದಿನ ವಸ್ತು ಸಾಕ್ಷಿ ಗ್ರಹಣ ಮಾಡ್ತದೇನು? ಅನುಭವ ಇಲ್ಲ.
ಇಲ್ಲಿಂದ ಗ್ರಹಣ ಮಾಡ್ತದೆ. ಬರ ನೀವು ಇಲ್ಲಿಂದ ನಡೆದ ಹೋದ ಘಟನಾ ಸತ್ಯ ಅಂತಲ್ಲಿ ನೀವು ಸಾಕ್ಷಿ ಗ್ರಹಣ ಮತ್ತೆ ಯಾವುದೇ ಮಾತೇ ಕೇಳೋದು ಹೌದು ಸಾಕ್ಷಿ ಗ್ರಹಣ ಮಾಡಂಗಿಲ್ಲ. ಒಂದು ಮುಂದೆ ಆಗ್ತಕ್ಕಂಥದ್ದು ಅದು ಗ್ರಹಣ ಅದು ಸಾಕ್ಷಿದೇನಾಯ್ತು ನ ಗೋಚರ ಪದ್ಮಾದ ಕಾಲ. ಪದ್ಮಾದ ಕಾಲದ ಜಗತ್ತದಂತ ಒಂದೇ ಇದನ್ನು ನಾವೇನಿಲ್ಲ. ಅಲ್ಲ ಈ ಸಾಕ್ಷಿ ಮತ್ತು ಭೂತಕಾಲದಲ್ಲಿ ಗೊತ್ತಾಗ್ತಲ್ಲ. ಅದಲ್ಲ ಮುಂದೆ ನಾವೇನು ಉತ್ತರ ಕೊಡ್ತೀವಿ. ಹಾಂ ಹೌದು ಈಗ ಸಾಕ್ಷಿಯ ಲಿಮಿಟೇಷನ್ ಏನದ ವರ್ತಮಾನ ವರ್ತಮಾನ ಮಾತ್ರ ಗ್ರಾಹ್ಯ. ಅಷ್ಟೇ ಅಲ್ಲ ಅತೀತ ಅನಾಗತವು ಕಾಲವು. ಅತೀತ ಅಂದ್ರೆ ಕಳೆದ ಹೋದ ಕಾಲ, ಭೂತಕಾಲ ಅನಾಗತ ಅಂದ್ರೆ ಮುಂದೆ ಬರುವುದು. ಭೂತಕಾಲ ಈಗ ಅಪೀತವು ನ ಸಾಕ್ಷಿ ಆಚಾರ ಅವು ಎರಡೂ ಸಾಕ್ಷಿ ಗೋಚರವೇ ಅಂತ ಜೀವನದಲ್ಲಿ. ಅಂದ್ರೆ ನಮಗೆ ಸಾಕ್ಷಿ ಗೋಚರವೇ ಆಗಿದ್ದರಿಂದ ತತ್ ಸಂಬಂಧಿತೆಯ ಆ ಎರಡೂ ಕಾಲಕ್ಕೆ ಸಂಬಂಧಿಯಾದ ವಸ್ತುಗಳು ಕೂಡ ಸತ್ಯಂತೆ ಗೋಚರ. ದುಷ್ಟಸ್ಯ ಸಾಕ್ಷಿಗಂ ನಮ್ಮ ಆಚಾರ್ಯವಾದ ಏನೋ ಅತೀತ ಅನಾಗತ ವಸ್ತುಗಳ ಕಾಲವು ಸಾಕ್ಷಿ ಗೋಚರ. ಆ ಕಾಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಸ್ತುಗಳು ಸತ್ಯ ಅಂತ ಸಾಕ್ಷಿ ಗ್ರಹಣ ಮಾಡಿ. ಅದು ಹೇಗೆ ಅನ್ನೋದು ನಾನು ಸ್ಪೆಷಲ್